Hello students, welcome to today's class. ಇವತ್ತಿನ ಕ್ಲಾಸಲ್ಲಿ ಎಲಿಮಿನೇಷನ್ ರಿಯಾಕ್ಷನ್ಸ್, ರಿಯಾಕ್ಷನ್ ವಿತ್ ಮೆಟಲ್ ಮತ್ತು ಆಪ್ಟಿಕಲ್ ಐಸೋಮರ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಎಲಿಮಿನೇಷನ್ ರಿಯಾಕ್ಷನ್ ಇದು ಕೂಡ ಬಹಳ ಇಂಪಾರ್ಟೆಂಟ್. ಜನರಲಿ 1 ಮಾರ್ಕ್ಸ್ ಗೆ ಕೇಳ್ತಾರೆ. ಎಲಿಮಿನೇಷನ್ ರಿಯಾಕ್ಷನ್ ಆಫ್ಟರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್, ರಿಮೆಂಬರ್ ಎಲಿಮಿನೇಷನ್ ರಿಯಾಕ್ಷನ್ ಯು ಹ್ಯಾವ್ ಟು ರಿಮೆಂಬರ್. ಇದನ್ನ ಆದ್ಮೇಲೆ ಐ ವಿಲ್ ಡಿಸ್ಕಸ್ ಅಬೌಟ್ ದಟ್ ಆಪ್ಟಿಕಲ್ ಐಸೋಮೆರಿಸಮ್ ಪಾರ್ಟ್. ಎಲಿಮಿನೇಷನ್ ರಿಯಾಕ್ಷನ್ ಅಂತಂದ್ರೆ ಆಸ್ ದ ನೇಮ್ ಇಂಡಿಕೇಟ್ಸ್ ಹಿಯರ್ ಯು ಕ್ಯಾನ್ ಸಿ we are eliminating something. That something is nothing but hydrogen and halogen. ನೋಡಿ ಡಿಹೈಡ್ರೋಹ್ಯಾಲೋಜಿನೇಷನ್ ಹೆಸರಲ್ಲೇ ಇದೆ, ಹೌದಾ? ಡಿ ಅಂದ್ರೆ ತೆಗೆಯೋದು, ಹೈಡ್ರೋಜನ್, ಹ್ಯಾಲೋಜನೇಷನ್ ಹ್ಯಾಲೋಜನ್, ಹೌದಾ? ನಾವು ಡಿಸ್ಕಸ್ ಮಾಡಿರ್ತೀವಿ ಲಾಸ್ಟ್ ಇಯರ್ ಹೈಡ್ರೋಕಾರ್ಬನ್ ಕಂಪ್ಲೀಟ್ ಚಾಪ್ಟರ್ ನಿಮಗೆ ಮುಗಿದಿದ್ರೆ ಅದರೊಳಗೆ ಡಿಹ್ಯಾಲೋಜಿನೇಷನ್ ಅಂತ ಡಿಸ್ಕಸ್ ಮಾಡಿದ್ವಿ. ಹ್ಯಾಲೋಜಿನೇಷನ್ ಅಂದ್ರೆ ಎಡಿಷನ್, ಹೈಡ್ರೇಷನ್ ಅಂದ್ರೆ ಎಡಿಷನ್, ಡಿಹೈಡ್ರೇಷನ್ ಅಂದ್ರೆ ರಿಮೂವಲ್ ಆಫ್ ವಾಟರ್, ಡಿಹೈಡ್ರೋಹ್ಯಾಲೋಜಿನೇಷನ್ ಅಂದ್ರೆ ಹೈಡ್ರೋಜನ್ ಮತ್ತೆ ಹ್ಯಾಲೋಜನ್ ಅನ್ನ ರಿಮೂವ್ ಮಾಡುವಂತ ಪ್ರೊಸೆಸ್. ದಟ್ ವಿ ಕಾಲ್ ಇಟ್ ಆಸ್ ಎಲಿಮಿನೇಷನ್ ರಿಯಾಕ್ಷನ್. ಇಲ್ಲಿ ನೋಡ್ತಾ ಹೋಗಿ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಡಿಹೈಡ್ರೋಹ್ಯಾಲೋಜಿನೇಷನ್ ಆಗಬೇಕು ಅಂದ್ರೆ ನಮಗೆ ರಿಯಜೆಂಟ್ ಯಾವುದು ಬೇಕು ಅಂತ ಅಂದ್ರೆ ಆಲ್ಕೋಹಾಲಿಕ್ KOH ಬೇಕು. ಗೊತ್ತಿರ್ಲಿ, ಆಲ್ಕೋಹಾಲಿಕ್ KOH ಬೇಕು. ಒಂದು ಪಾಯಿಂಟ್ ಅನ್ನ ನೀವು ಗಮನಿಸಿದ್ದೀರಿ ಅಂತ ಅನ್ಕೋತೀನಿ. ನಾನು RX ತಗೊಂಡು ಎಕ್ವಿಯಸ್ KOH ಅಂತ ತಗೊಂಡಾಗ ಅಥವಾ NaOH ಅಂತ ತಗೊಂಡಾಗ ನನಗೆ ROH ಬಂದಿತ್ತು, ಅಂದ್ರೆ ಆಲ್ಕೋಹಾಲ್ ಬಂದಿತ್ತು. ದಿಸ್ ಇಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಎಲಿಮಿನೇಷನ್ ಇಲ್ಲ ಇದ್ರೊಳಗೆ. ಓಕೆ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ವಿ ಆರ್ ಎಲಿಮಿನೇಷನ್ ಅಂದ್ರೆ ಇಲ್ಲಿ KX ಬರ್ತದೆ, KX ಬರ್ತದೆ. ಬಟ್ ಇದನ್ನ ನಾವು ಎಲಿಮಿನೇಷನ್ ಅಂತ ಕರೆಯೋದಿಲ್ಲ, ಇಟ್ ಇಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಇನ್ ದಿಸ್ ಕೇಸ್ ಎಲಿಮಿನೇಷನ್ ಅಂತಂದ್ರೆ ಇಲ್ಲಿ ಯಾವುದು ಸಬ್ಸ್ಟಿಟ್ಯೂಟ್ ಆಗೋದಿಲ್ಲ, ರಿಮೂವ್ ಮಾಡೇ ಬಿಡ್ತೀವಿ ನಾವು. But ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಆಗ್ತದೆ. See the difference. Aqueous KOH if you have alcohol you will get alcoholic KOH if you have, see, alkene is the product. Remember, alkene is the product. That is the difference. Alkene is the product. Adana now dehydrohalogenation we call it as. Remember, in this reaction hydrogen is removed from beta position. Adakke ನಾವು ಇದನ್ನ dehydrohalogenation also we call it as beta elimination reaction. Remember, beta position. So one thing I will tell you, beta alpha madhye difference ಗೊತ್ತಿರಲಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಅಲ್ಫಾ ಬೀಟಾ ಅನ್ನೋದಕ್ಕೆ. ಓಕೆ, ಸೊ ನೋಡಿ, ಫಾರ್ ಎಕ್ಸಾಂಪಲ್ ಕಾರ್ಬನ್ ಈ ರೀತಿ ಅಟ್ಯಾಚ್ ಇದೆ, ಇಲ್ಲೊಂದು ಹೈಡ್ರೋಜನ್ ಹ್ಯಾಲೋಜನ್ ಅಟ್ಯಾಚ್ ಇದೆ. ಎಕ್ಸ್ ಯಾವ ಕಾರ್ಬನ್ ಗೆ ಅಟ್ಯಾಚ್ ಇದೆಯಲ್ಲ ಅದು ಅಲ್ಫಾ ಕಾರ್ಬನ್. ಗೊತ್ತಿರಲಿ, ಅಲ್ಫಾ ಕಾರ್ಬನ್, ಅಲ್ಫಾ ಅಂತ ಕರಿತೀವಿ, ಮೊದಲನೇ ಕಾರ್ಬನ್ ಅಲ್ಫಾ ಅಂದ್ರೆ. ಅದರ ಆಜು ಬಾಜು ಇದೆಯಲ್ಲ ಅಕ್ಕಪಕ್ಕದಲ್ಲಿ ಇರೋದೇನು ಬೀಟಾ ಕಾರ್ಬನ್. ಈಗ ಇದಕ್ಕೆ ಹೈಡ್ರೋಜನ್ ಅಟ್ಯಾಚ್ ಇದ್ರೆ ನಾವು ಇದನ್ನ ಏನಂತ ಕರಿತೀವಿ? ಬೀಟಾ ಹೈಡ್ರೋಜನ್. ಇದೇನಿದು ಅಲ್ಫಾ ಬೀಟಾ ಆದ್ಮೇಲೆ ಗಾಮಾ, ಇಲ್ಲೇನಾದ್ರೂ ಇದ್ರೆ ಡೆಲ್ಟಾ, ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಅಲ್ಫಾ ಅಂದ್ರೆ ಯಾವುದಕ್ಕೆ ಹ್ಯಾಲೋಜನ್ ಅಟ್ಯಾಚ್ ಇದೆ ಅದು. ಹ್ಯಾಲೋಜನ್ ಅಂತ ಅಲ್ಲ, ಹ್ಯಾಲೋಜನ್ ಬದಲಿಗೆ OH ಇರ್ಬೋದು ಅಥವಾ COOH ಗ್ರೂಪ್ ಇರ್ಬೋದು. ಇವೆಲ್ಲದೂ ಕೂಡ ಅದರ ಪಕ್ಕದಲ್ಲಿರೋದು ಅಲ್ಫಾ. ಫಾರ್ ಎಕ್ಸಾಂಪಲ್ ಈ ರೀತಿ ಇದ್ರೆ CH3 C ಡಬಲ್ ಬಾಂಡ್ OH ನೋಡಿ, ಇದು ಒಂದು ಗ್ರೂಪ್, ಹೌದಾ? ಇದು ಈ ಕಾರ್ಬನ್ ಗೆ ಅಟ್ಯಾಚ್ ಇದೆ ಅಂದ್ರೆ ಇದು ಅಲ್ಫಾ ಕಾರ್ಬನ್. ಇದೇ ಏನಾದ್ರೂ ಈ ರೀತಿ ಇದ್ದಿದ್ರೆ ಪ್ರೊಪನಾಲ್ಡಿಹೈಡ್ CH2, ಇದು CH3 ಅಂತ ತಗೊಳ್ಳಂತೆ, ಇದು ಬೀಟಾ ಕಾರ್ಬನ್, ಇದು ಹೈಡ್ರೋಜನ್, 3 ಬೀಟಾ ಹೈಡ್ರೋಜನ್, ಇವೆರಡು ಅಲ್ಫಾ ಹೈಡ್ರೋಜನ್. ಹೀಗೆ ಅಲ್ಫಾ ಬೀಟಾವನ್ನ ಡಿಫರೆನ್ಶಿಯೇಟ್ ಮಾಡ್ತೀವಿ ನಾವು. ಇದರಲ್ಲಿ ಈ ರಿಯಾಕ್ಷನ್ ಅಲ್ಲಿ ಬೀಟಾ ಪೊಸಿಷನ್ ಇಂದ ಹೈಡ್ರೋಜನ್ ರಿಮೂವ್ ಆಗ್ತದ ಅನ್ನೋದಕ್ಕೆ ರಿಮೆಂಬರ್ ವಿ ಕಾಲ್ ದಿಸ್ ಆಸ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಸೊ ರಿಮೆಂಬರ್, ಈ ಎಲಿಮಿನೇಷನ್ ರಿಯಾಕ್ಷನ್ ಅಲ್ಲೂ ಕೂಡ ಯಾವ ಆರ್ಡರ್ ನ ಫಾಲೋ ಮಾಡ್ತದ ಅಂತಂದ್ರೆ ಇದು ಟರ್ಷರಿ ದ್ಯಾನ್ ಸೆಕೆಂಡರಿ ದ್ಯಾನ್ ಪ್ರೈಮರಿ ಅಲ್ಕೈಲ್ ಹಲೈಡ್. ಸೊ ಆರ್ಡರ್ ಆಫ್ ದ ಅಲ್ಕೈಲ್ ಹಲೈಡ್ ಈಸ್ ಇನ್ ದ ಆರ್ಡರ್ ಲೈಕ್ ಡಿಕ್ರೀಸಿಂಗ್ ಆರ್ಡರ್. ಟರ್ಷರಿ ಇಸ್ ಮೋರ್ ದ್ಯಾನ್ ಸೆಕೆಂಡರಿ, ಮೋರ್ ದ್ಯಾನ್ ಪ್ರೈಮರಿ. ರಿಮೆಂಬರ್ ದಿಸ್. ಇದನ್ನ ಎಕ್ಸ್ಪ್ಲೈನ್ ಅಂತ ಎಲ್ಲೂ ಕೇಳೋದಿಲ್ಲ, ಬಟ್ ಏನ್ ಕೇಳ್ತಾರೆ, ಕ್ವಶನ್ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಎಟ್ ದ ಎಂಡ್ ಆಫ್ ದಿಸ್ ಐ ವಿಲ್ ಟೆಲ್ ಯು. ರಿಯಾಕ್ಷನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ರಿಯಾಕ್ಷನ್ ತಗೊಳ್ಳಂತೆ, ಎಲಿಮಿನೇಷನ್ ರಿಯಾಕ್ಷನ್ ಆರ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಏನ್ ಹೇಳಿದ್ವಲ್ಲ ನೋಡಿ. ಇದು ಅಲ್ಫಾ ಕಾರ್ಬನ್, ಹ್ಯಾಲೋಜನ್ ಅಟ್ಯಾಚ್ ಇದೆ, ಇದು ಅಲ್ಫಾ ಕಾರ್ಬನ್, ಇದರ ಪಕ್ಕದಲ್ಲಿ ಇರೋದು ಬೀಟಾ ಕಾರ್ಬನ್, ಇದು ಹೈಡ್ರೋಜನ್ ಏನಿದೆಯಲ್ಲ ಇದು ಬೀಟಾ ಹೈಡ್ರೋಜನ್. ಈಗ ಜಸ್ಟ್ ಇಮ್ಯಾಜಿನ್, ಇದಕ್ಕೆ ನಾವೇನಾದ್ರೂ ಆಲ್ಕೋಹಾಲಿಕ್ KOH ಹಾಕಿದ್ರೆ ಮೆಕ್ಯಾನಿಸಮ್ ಅನ್ನು ಅರ್ಥ ಮಾಡ್ಕೊಂಡ್ಬಿಡಿ. ಮೆಕ್ಯಾನಿಸಮ್ ಅಂತಂದ್ರೆ ನಾನು ಯಾವಾಗ್ಲೂ ಮನಸ್ಸು ಅಂತ ಹೇಳ್ತೀನಿ, ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಯಾವಾಗ್ಲೂ ರಿಲೇಶನ್ಶಿಪ್ ಸ್ಟ್ರಾಂಗ್ ಇರಬೇಕು, ಚಲೋ ಇರಬೇಕು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಮನಸ್ಸನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನಸ್ಸನ್ನ, ನೀವು ನಿಮ್ಮ ಅಪ್ಪನ ಅಮ್ಮನ ಮನಸ್ಸನ್ನು ಅರ್ಥ ಮಾಡ್ಕೋಬೇಕಲ್ಲ. ಅಂದ್ರೆ ಅವ್ರಿಗೆ ಯಾವ್ದು ಲೈಕ್ ಆಗ್ತದೆ, ನಾವು ಯಾವ್ದು ಮಾಡಿದ್ರೆ ಅವ್ರು ಬೈತಾರ ಅಂತೇಳಿ. ಹಾಗೇನೆ ರಿಯಾಕ್ಷನ್ ಅಲ್ಲೂ ಕೂಡ ಯು ಟ್ರೀಟ್ ಇಟ್ ಲೈಕ್ ಯುವರ್ ಫ್ರೆಂಡ್ಸ್. ಸೊ ನೀವು ಅದ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ, ಹೇಗೆ ಏನ್ ಯಾವ ರೀತಿ ಬಿಹೇವ್ ಆಗ್ತಾ ಇದೆ ನೋಡಿ. K ಇದೆಯಾ? K ಇದೆ ಇಲ್ಲಿ. ರಿಮೆಂಬರ್, KOH ಇದೆ ಇಲ್ಲಿ, ಹೌದಾ? ಸೊ ಯಾವ ರೀತಿ ರಿಯಾಕ್ಷನ್ ಆಗ್ತದೆ ನೋಡಿ. ಹಿಯರ್ K reacts with X to form KX.
KX. H react with OH to form water. ಬಹಳ ಸಿಂಪಲ್ ನೋಡಿ, ಹೌದಾ? ಇಲ್ಲಿ K ಪ್ಲಸ್ ಇದೆ, OH ಮೈನಸ್ ಇದೆ. ಇದು H ಪ್ಲಸ್ ಆಗಿ ಹೊರಗೆ ಬರಬೇಕು ಅಂತಂದ್ರೆ ಏನ್ ಮಾಡ್ತದೆ? ಇದು ಈ ಎಲೆಕ್ಟ್ರಾನ್ ಅನ್ನ ಇಲ್ಲಿ ಕೊಟ್ಬಿಡ್ತದೆ. X ಮೈನಸ್ ಆಗಿ ಹೊರಗೆ ಬರ್ಬೇಕಲ್ಲ, ಯಾಕಂದ್ರೆ K ಪ್ಲಸ್ ಜೊತೆ ಮಿಕ್ಸ್ ಆಗ್ಬೇಕು ಅಂದ್ರೆ. ಮೈನಸ್ ಅಂತಂದ್ರೆ K ಯಾವಾಗ್ಲೂ ಎಲೆಕ್ಟ್ರಾನ್ ತಗೊಂಡೇ ಹೊರಗೆ ಬರಬೇಕು, ಹೌದಾ? ನೆಗೆಟಿವ್ ಅಂದ್ರೆ ತಗೊಂಡೇ ಬರ್ಬೇಕು, ಪ್ಲಸ್ ಅಂದ್ರೆ ಅಲ್ಲೇ ಬಿಟ್ಟು ಬರ್ಬೇಕು, ಹೌದಾ? ಸೊ H will leave that electron there itself. That will make a double bond here, you can see. Then H, OH minus H plus ಸೇರಿ ವಾಟರ್ ಆಯ್ತು. X plus X minus K plus ಸೇರಿ KX ಆಯ್ತು. ಇಷ್ಟ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಯಾವ ರಿಯಾಕ್ಷನ್ ಕೊಟ್ಟರು ಬರೀಲಿಕ್ಕೆ ಬರ್ತದೆ. ರಿಯಾಕ್ಷನ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಬೈ ಹಾರ್ಟ್ ಮಾಡ್ಬೇಡಿ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಯಾವಾಗ ಆಗ್ತದೆ? ಒಂದು ಸಲ ನೋಡ್ಬಿಟ್ಟು ಆಗೋದಿಲ್ಲ, ಅದನ್ನ ಕರೆಕ್ಟ್ ಆಗಿ ಕೂಲಂಕುಷವಾಗಿ ನೋಡೋದು ಅಂತ ಹೇಳ್ತೀವಲ್ಲ, ಕಾನ್ಸಂಟ್ರೇಷನ್ ಕೊಟ್ಟು ನೋಡ್ತಾ ಹೋಗಿ, ಹೇಗೆ 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 ಹೋಗಿ ಪ್ರಾಡಕ್ಟ್ ಆಯ್ತು ಅಂತ ಹೇಳಿ ನಿಮಗೆ ರಿಯಾಕ್ಷನ್ ಪರ್ಫೆಕ್ಟ್ ಆಗಿಬಿಡ್ತದೆ. ರೈಟ್? ನಮಗೆ ನೆನ್ಪಿಟ್ಕೊಳ್ಳೋದೇನು, ಎಲಿಮಿನೇಷನ್ ಅಂತ ವರ್ಡ್ ಬಂದಾಗ ಆಲ್ಕೋಹಾಲಿಕ್ KOH ತಲೆಯಲ್ಲಿ ಫಿಕ್ಸ್ ಆಗಿಬಿಡ್ಬೇಕು. ಆಲ್ಕೋಹಾಲಿಕ್ KOH ಇರ್ಬೋದು, ಅಥವಾ ಆಲ್ಕೋಹಾಲಿಕ್ ಅಲ್ಕಲಿ ಅಂತ ಕರಿತೀವಿ ನಾವು. ಅಲ್ಕಲಿ ನಥಿಂಗ್ ಬಟ್ NaOH ಕೂಡ ನಡೀತದೆ. ಇದು ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಮೆಕ್ಯಾನಿಸಮ್. ಈಗ ಪ್ರಾಡಕ್ಟ್ ಅನ್ನು ಬರೆಯೋಣಂತೆ. ಈಗ ನೋಡಿ, ಈ ಪ್ರಾಡಕ್ಟ್ ಬಂದಿದೆ, ಇಲ್ಲಿ ರಿಯಾಕ್ಟೆಂಟ್ ಬಂದಿದೆ, ಹೌದಾ? ಇದ್ರೊಳಗೆ ಅಲ್ಫಾ ಕಾರ್ಬನ್ ಇಸ್ ದಿಸ್, ಅಲ್ಫಾ ಕಾರ್ಬನ್ ಇಸ್ ದಿಸ್. ನೀವು ಎಲ್ಲಿಂದ ಬೇಕಾದ್ರೆ ಹೈಡ್ರೋಜನ್ ತೆಗಿರಿ, ಸೇಮೇ ಬರ್ತದೆ, ಹೌದಾ? ನೋ ಡಿಫರೆನ್ಸ್ ಎಟ್ ಆಲ್. 2 ಬ್ರೋಮೋ ಪ್ರೋಪೇನ್ ತಗೊಂಡಿದ್ವಿ, ರೈಟ್? ಆಲ್ಕೋಹಾಲಿಕ್ KOH ಹಾಕ್ತಿವಿ. Br ಜೊತೆ K ಸೇರಿ KBr ಹೊರಗೋಯ್ತು, KBr ಹೋಗ್ಬಿಡ್ತು. ಇದರಾಗಿಂದ ಒಂದು H ಹೋಯ್ತು, ಡಬಲ್ ಬಾಂಡ್ ಫಾರ್ಮೇಶನ್ ಆಯ್ತು. ನೋಡಿ, ಡಬಲ್ ಬಾಂಡ್ ಫಾರ್ಮೇಶನ್ ಆಯ್ತು, ಹೌದಾ? ವೆರಿ ಸಿಂಪಲ್. CH3 ಸಿಂಗಲ್ ಬಾಂಡ್ CH, ಡಬಲ್ ಬಾಂಡ್ CH2 ಪ್ಲಸ್ KBr ಪ್ಲಸ್ ವಾಟರ್. ಎರಡು ಬೀಟಾ ಪ್ರಾಡಕ್ಟ್, ಇದು ಬೀಟಾ ಕಾರ್ಬನ್ ಇದೆ. ದಿಸ್ ಇಸ್ ಆಲ್ಸೋ ಬೀಟಾ ಕಾರ್ಬನ್. ಇದು Br ಅಟ್ಯಾಚ್ ಆಗಿರೋದು, ಇದು ಆಲ್ಸೋ ಬೀಟಾ ಕಾರ್ಬನ್. ಬೀಟಾ ಕಾರ್ಬನ್ ನೋಡಿ, ಇಲ್ಲಿ ಎರಡು ಪ್ರಾಡಕ್ಟ್ ಬರ್ತದೆ. ಒಂದು ಇಲ್ಲಿ ಡಬಲ್ ಬಾಂಡ್ ಬಂದ್ರೆ ಒಂದು ಪ್ರಾಡಕ್ಟ್, ಇಲ್ಲ ಇಲ್ಲಿ ಡಬಲ್ ಬಾಂಡ್ ಬರ್ಬೋದಾ? ಎರಡು ಪ್ರಾಡಕ್ಟ್ ಬರ್ತದೆ. ಈಗ ಎರಡು ಪ್ರಾಡಕ್ಟ್ ಯಾವ ರೀತಿ ಬರ್ತದೆ ನೋಡ್ತಾ ಹೋಗಿ. 2 ಬ್ರೋಮೋ ಬ್ಯೂಟೇನ್. ಫಸ್ಟ್ ಏನ್ ಮಾಡೋಣಂತೆ, Br ಫ್ರಮ್ ಹಿಯರ್ ವಿ ರಿಮೂವ್, Br ಫ್ರಮ್ ಹಿಯರ್ ವಿ ರಿಮೂವ್, and H from here we remove. Okay, Br from H, H from here, Br from here. ಅವಾಗ ಏನ್ ಬಂತು? 1 2 ಸೆಕೆಂಡ್ ಕಾರ್ಬನ್ ಡಬಲ್ ಬಾಂಡ್ ಬಂತು. ಅದಕ್ಕೆ ನಾವು ಇದನ್ನ ಬ್ಯೂಟ್-2-ene ಅಂತ ಕರೆದ್ವಿ, ಬ್ಯೂಟ್-2-ene ಅಂತ ಕರೆದ್ವಿ, ಹೌದಾ? ಸೊ ಮೇಜರ್ ಪ್ರಾಡಕ್ಟ್, ಇದು ಮೇಜರ್ ಪ್ರಾಡಕ್ಟ್. ಇದಕ್ಕೆ ಬೈ ಪ್ರಾಡಕ್ಟ್ ಬರ್ತದೆ, K ಪ್ಲಸ್ ಪ್ಲಸ್ Br ಮೈನಸ್ ಅಂತ ಬರ್ತದೆ. ಬಟ್ ಇದನ್ನ ನೆನ್ಪಿಟ್ಕೊಳ್ಳಿ, H ಆಟಮ್ ಇಸ್ ಎಲಿಮಿನೇಟೆಡ್ ಫ್ರಮ್ ದ ಥರ್ಡ್ ಕಾರ್ಬನ್. ಥರ್ಡ್ ಕಾರ್ಬನ್ ಅಂದ್ರೆ ಈ ಕಡೆಯಿಂದ ನಂಬರಿಂಗ್ ಮಾಡಿದ್ವಿ, ಯಾಕೆ? Br ಸೆಕೆಂಡ್ ಕಾರ್ಬನ್ ಅಟ್ಯಾಚ್ ಇದೆ, 1 2 3 ಥರ್ಡ್ ಕಾರ್ಬನ್. ಇದು ಮೇಜರ್ ಪ್ರಾಡಕ್ಟ್ ಅಂತ ಹೇಳಿದ್ವಿ. 85% ಬಂತಿದ್ದು, ನಮಗೆ 85% ಬಂತು. ಸೊ ಹೇಗೆ ಹೇಳ್ತೀವಿ ನೋಡಿದ ತಕ್ಷಣ ಹೇಳಾಗೋದಿಲ್ಲ, ಪ್ರಾಕ್ಟಿಕಲಿ ಮಾಡಿದಾಗ ಹೇಳಿದ್ವಿ. ಇದು ನೋಡಿ, ಇದೆ, ಇದು ಇನ್ನೊಂದು ಪ್ರಾಡಕ್ಟ್. ಹೇಗೆ? Br ಫ್ರಮ್ ಹಿಯರ್, ಇದನ್ನ ಬಿಟ್ವಿ. Br ಫ್ರಮ್ ಹಿಯರ್, H ಫ್ರಮ್ ಹಿಯರ್ ವಿ ರಿಮೂವ್. H ಇದಾದ್ರೂ ಅನ್ಕೊಳ್ಳಿ, ಇದಾದ್ರೂ ಅನ್ಕೊಳ್ಳಿ, ಇದಾದ್ರೂ ಅನ್ಕೊಳ್ಳಿ, ಒಟ್ಟಿನಲ್ಲಿ ಒಂದು H ಅನ್ನು ರಿಮೂವ್ ಮಾಡಿದ್ವಿ. ಸೊ ಅದನ್ನ ರಿಮೂವ್ ಮಾಡಿದ್ದಕ್ಕೆ ಡಬಲ್ ಬಾಂಡ್ ಫಸ್ಟ್ ಪೊಸಿಷನ್ ಅಲ್ಲಿ ಫಾರ್ಮ್ ಆಯ್ತು. ಹಿಯರ್ ವಿ ಹ್ಯಾವ್ ರಿಮೂವ್ಡ್ ಎಲೆಕ್ಟ್ರಾನ್ ಫ್ರಮ್ ಫಸ್ಟ್ ಕಾರ್ಬನ್. ನೋಡಿ, ಫಸ್ಟ್ ಕಾರ್ಬನ್ ಇಂದ ಹೈಡ್ರೋಜನ್ ರಿಮೂವ್ ಮಾಡಿದ್ವಿ, ಕರೆಕ್ಟಾ? ಸೊ ಇಲ್ಲಿ ಎರಡು ಪ್ರಾಡಕ್ಟ್ ಬರ್ತದ, ಒಂದು ಮೇಜರ್ ಒಂದು ಮೈನರ್. ಮೈನರ್ 15% ತನಕ ಬರ್ತದೆ. ಇದು ಮೇಜರ್, ಮೈನರ್. ಹಾಗಾದ್ರೆ ಪ್ರಾಡಕ್ಟ್ ಅನ್ನ ಯಾವ ಬೇಸಿಸ್ ಮೇಲೆ ಬರೀಬೇಕು? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರಾಡಕ್ಟ್ ಅನ್ನ ಯಾವ ಬೇಸಿಸ್ ಮೇಲೆ ಬರೀಬೇಕು, ಅಥವಾ ಯಾವ್ದನ್ನ ನಾವು ಮೇಜರ್ ಅಂತ ಬರೀಬೇಕು, ಯಾವ್ದನ್ನ ಮೈನರ್ ಅಂತ ಬರೀಬೇಕು? ಆವಾಗ ಬರ್ತಾನೆ ಸೆಡ್ಜೆಫ್ ಅನ್ನೋನು ಬರ್ತಾನೆ. ಇಲ್ಲಿ ಸೆಡ್ಜೆಫ್ ಅನ್ನೋನು ಬರ್ತಾರೆ. ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಅನ್ನ ಬರೀಬೇಕು ಅನ್ನೋದಕ್ಕೆ ಸೆಡ್ಜೆಫ್ ಅಥವಾ ಜೆಟ್ಸೆವ್ ರೂಲ್ ಅಂತ ಕರಿತೀವಿ ನಾವು ಇದನ್ನ. ಸೆಡ್ಜೆಫ್ ರೂಲ್ ಅಥವಾ ಜೆಟ್ಸೆವ್ ರೂಲ್ 1 ಮಾರ್ಕ್ಸ್ ಇಂಪಾರ್ಟೆಂಟ್, ರೈಟ್? ಫಸ್ಟ್ ಈ ರೂಲ್ ಏನಂತ ತಿಳ್ಕೊಳ್ಳೋದಂತೆ, ಅದಾದ್ಮೇಲೆ ಎಕ್ಸಾಂಪಲ್ ಹೇಳ್ತೀನಿ ಇದಕ್ಕೆ. ನೋಡಿ, ಸೆಡ್ಜೆಫ್ಸ್ ರೂಲ್ ಪ್ರಕಾರ, ಸಿ ಇಟ್ ಸ್ಟೇಟ್ಸ್ ದಟ್ ಇನ್ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ ಪ್ರಿಫರ್ಡ್ ಪ್ರಾಡಕ್ಟ್ ಇಸ್ ದಟ್ ಅಲ್ಕಿನ್. ಯಾವ ಅಲ್ಕೀನು ಪ್ರಿಫರ್ಡ್ ಪ್ರಾಡಕ್ಟ್ ಅಂದ್ರೆ ಮೇಜರ್ ಪ್ರಾಡಕ್ಟ್ ಆಗ್ತದ ಅಂತಂದ್ರೆ, ವಿಚ್ ಹ್ಯಾಸ್ ಗ್ರೇಟರ್ ನಂಬರ್ ಆಫ್ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ಡ್ ಟು ದ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್. ಕರೆಕ್ಟ್ ನೋಡಿ, ವಿಚ್ ಹ್ಯಾಸ್ ಗ್ರೇಟರ್ ನಂಬರ್ ಆಫ್ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ಡ್ ಟು ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್. ಅಂದ್ರೆ ಹೈಲಿ ಸಬ್ಸ್ಟಿಟ್ಯೂಟೆಡ್ ಅಲ್ಕೀನ್ ಅಂತ ಕರಿತೀವಿ ನಾವು. ಹೈಲಿ ಸಬ್ಸ್ಟಿಟ್ಯೂಟೆಡ್ ಅಲ್ಕೀನ್ ಅಂದ್ರೆ ಏನು ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಬೇರೆ ಎಕ್ಸಾಂಪಲ್ ಕೊಡ್ತೀನಿ. ಈ ರೀತಿ ಒಂದು ಡಬಲ್ ಬಾಂಡ್ ಇದೆ, ಹೌದಾ? ಇಲ್ಲಿ 4 ಹೈಡ್ರೋಜನ್ ಇದೆ ಅಂತ ಇಟ್ಕೊಳ್ಳಿ. ಇದು there is no substitution, there is no substitution, ಯಾಕಂದ್ರೆ ಎಲ್ಲ ಹೈಡ್ರೋಜನ್ ಇದೆ. ಈಗ ಇಲ್ಲಿ ನೋಡಿ, ಇದಕ್ಕೆ ನಾ CH3 ಅಂತ ಬರೀತೀನಿ, ಇದಕ್ಕೆ H ಅಂತ ಬರೀತೀನಿ, ಇದಕ್ಕೆ CH3 ಅಂತ ಬರೀತೀನಿ, ಇದಕ್ಕೆ H ಅಂತ ಬರೀತೀನಿ. ಇದು ಸಬ್ಸ್ಟಿಟ್ಯೂಟೆಡ್ ಅಲ್ಕಿನ್, ಸಬ್ಸ್ಟಿಟ್ಯೂಟೆಡ್ ಅಲ್ಕಿನ್, ಯಾಕಂದ್ರೆ ಹೈಡ್ರೋಜನ್ ಸಬ್ಸ್ಟಿಟ್ಯೂಟೆಡ್ ಬೈ CH3. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಹೈಲಿ ಸಬ್ಸ್ಟಿಟ್ಯೂಟೆಡ್ ಅಲ್ಕಿನ್. ನೋಡಿ, ಹೈಲಿ ಸಬ್ಸ್ಟಿಟ್ಯೂಟೆಡ್ ಅಲ್ಕಿನ್, CH3 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 H ಅಂತ ಅನ್ಕೊಳ್ಳಿ. ಇಲ್ಲಿ ನೋಡಿ, ಒಂದು H ರಿಪ್ಲೇಸ್ ಆಗಿಲ್ಲ, ಇದ್ರೊಳಗೆ ಒಂದು H ರಿಪ್ಲೇಸ್ ಆಗಿ CH3, ಇನ್ನೊಂದು H ರಿಪ್ಲೇಸ್ ಆಗಿ CH3 ಆಯ್ತು. ಸಬ್ಸ್ಟಿಟ್ಯೂಟೆಡ್, ಹೈಲಿ ಸಬ್ಸ್ಟಿಟ್ಯೂಟೆಡ್ ಯಾಕಂದ್ರೆ 3 ರಿಪ್ಲೇಸ್ ಆಯ್ತು ಅಥವಾ 4 ರಿಪ್ಲೇಸ್ ಆಯ್ತು ಅಂತ ಅನ್ಕೊಳ್ಳಿ. ದಿಸ್ ವಿ ಕಾಲ್ ಇಟ್ ಆಸ್ ಹೈಲಿ ಸಬ್ಸ್ಟಿಟ್ಯೂಟೆಡ್ ಅಲ್ಕಿನ್. ಸೊ ಈಗ ಪ್ರಾಡಕ್ಟ್ ಯಾವ್ದನ್ನ ಬರೀಬೇಕು ಅಂತಂದ್ರೆ, ಹೈಲಿ ಸಬ್ಸ್ಟಿಟ್ಯೂಟೆಡ್ ಅಲ್ಕಿನ್ ಶುಡ್ ಬಿ ದ ಪ್ರಾಡಕ್ಟ್. ನೋಡಿ ಇಲ್ಲಿ ನೋಡಿ, ಇಲ್ಲಿಗೆ ಎಕ್ಸಾಂಪಲ್ ನೋಡೋಣಂತೆ. ಓಕೆ, ಈಗ ಇಲ್ಲಿ ಎಕ್ಸಾಂಪಲ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣಂತೆ.
ನಾವು ಹಿಯರ್ ಯು ಕ್ಯಾನ್ ಸಿ ಇದೊಂದು ಪ್ರಾಡಕ್ಟ್ ಬರೀತೀರಿ, ಇದೊಂದು ಪ್ರಾಡಕ್ಟ್ ಬರೀತೀರಿ. ಈಗ ನೋಡಿ ಈ ಡಬ್ಲ್ಯೂ ಬಾಂಡೆಡ್ ಮೇಲೆ ಎರಡು ಹೈಡ್ರೋಜನ್ ಇದೆ, ಬಟ್ ಉಳಿದಿರೋದು 2 ಹೈಡ್ರೋಜನ್ ಇರ್ತಿತ್ತಲ್ಲ ಅಲ್ಕೀನ್ ಅಂದ್ರೆ, ಆ 2 ಹೈಡ್ರೋಜನ್ ರಿಪ್ಲೇಸ್ ಆಗಿ CH3 ಗ್ರೂಪ್ ಬಂದಿದೆ. ಅಂದ್ರೆ 2 ಸಬ್ಸ್ಟಿಟ್ಯೂಟೆಡ್ ಆಯ್ತಿದ್ದು, 2 ಸಬ್ಸ್ಟಿಟ್ಯೂಷನ್ ಆಯ್ತು. ಇಲ್ಲಿ ನೋಡಿ ಒಂದು ಸಬ್ಸ್ಟಿಟ್ಯೂಷನ್ ಆಯ್ತು, ಬಟ್ ಎರಡನೇದು ಆಗಿಲ್ಲ, 2 ಕಡೆ ಹೈಡ್ರೋಜನ್ ಇದೆ. ಅಂದ್ರೆ ಇದನ್ನ ನಾವು ಏನಂತ ಕರಿತೀವಿ, ಲೆಸ್ ಸಬ್ಸ್ಟಿಟ್ಯೂಟೆಡ್ ಅಲ್ಕೀನ್ ಅಂತ ಕರಿತೀವಿ. ಇದನ್ನ ಹೈಲಿ ಸಬ್ಸ್ಟಿಟ್ಯೂಟೆಡ್ ಅಲ್ಕೀನ್ ಅಂತ ಕರಿತೀವಿ. ಅದನ್ನ ಮೇಜರ್ ಪ್ರಾಡಕ್ಟ್ ಯಾವ್ದನ್ನ ಬರೀಬೇಕು ಅಂತಂದ್ರೆ highly substituted alkene should be the product. ನಮ್ಗೆ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನಾನು ನಿಮಗೆ. ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ನೋಡೋಣಂತೆ, ರೈಟ್? ಸೊ ಇಲ್ಲಿ ನೋಡೋಣಂತೆ ಯಾವ ರೀತಿ ಕ್ವಶನ್ ಕೇಳ್ತಾರ ಅನ್ನೋದನ್ನು ತೋರಿಸ್ತೀನಿ ನಾನು ಇದ್ರ ಮೇಲೆ. ಓಕೆ, ಜಸ್ಟ್ ಇಮ್ಯಾಜಿನ್, ಈ ಎಕ್ಸಾಂಪಲ್ ನಿಮಗೆ ನೋಟ್ಸ್ ಅಲ್ಲಿ ಕೂಡ ಕೊಟ್ಟಿದ್ದೀನಿ. ಸೊ ಈಗೇನ್ ಮಾಡೋಣಂತೆ, 2 ಬ್ರೋಮೋ ಪೆಂಟೇನ್ ತಗೊಳ್ಳಂತೆ. ನೋಡಿ CH3 CH2 CH2 CHBr CH3, right? So now when it react with KOH alcoholic, 2 product you will get. ಒಂದು ಪ್ರಾಡಕ್ಟ್ ಏನು, ಒಂದು ಪ್ರಾಡಕ್ಟ್ EBr ಮತ್ತೆ ಈ ಹೈಡ್ರೋಜನ್ ರಿಮೂವ್ ಮಾಡೋಣಂತೆ. ಏನ್ ಬಂತೀಗ, CH3 CH2 CH2 CH ಡಬಲ್ ಬಾಂಡ್ CH2. ನೋಡಿ EBr ಮತ್ತೆ ಈ ಹೈಡ್ರೋಜನ್ ಎರಡನ್ನು ಕೂಡ ರಿಮೂವ್ ಮಾಡಿದ್ವಿ. ಸೊ ಇದು ಪ್ರಾಡಕ್ಟ್ ಬಂತು, ಇದು ಒಂದು ಪ್ರಾಡಕ್ಟ್. ಎರಡನೇ ಪ್ರಾಡಕ್ಟ್ ಹೀಗೆ ಬರೆಯೋಣಂತೆ, ಎರಡನೇ ಪ್ರಾಡಕ್ಟ್ ಈಗ EBr ಮತ್ತೆ ಈ ಹೈಡ್ರೋಜನ್ ರಿಮೂವ್ ಮಾಡೋಣಂತೆ. ಇದನ್ನ ರಿಮೂವ್ ಮಾಡೋ ಸಾಧ್ಯ ಇಲ್ಲ, ಮೂರನೇದು ರಿಮೂವ್ ಮಾಡೋ ಸಾಧ್ಯ ಇಲ್ಲ, ಈ ಕಡೆ 4ನೇದು, ಬಟ್ 3ನೇದು ರಿಮೂವ್ ಮಾಡಬಹುದು. ಸೊ CH3 CH2 CH ಡಬಲ್ ಬಾಂಡ್ CH3 ಪ್ರಾಡಕ್ಟ್ ಬರೆಯೋದು ಬಹಳ ಸಿಂಪಲ್. ನೋಡಿ ಇವೆಲ್ಲವನ್ನ ಹಾಗೆ ಇಡಿ, ಇದನ್ನು ಹಾಗೆ ಇಡಿ, ಇದನ್ನು ಹಾಗೆ ಇಡಿ, H ತೆಗೆದು Br ತೆಗೆದು ಇದ್ರ ಮೇಲೆ ಡಬಲ್ ಬಾಂಡ್ ಹಾಕಿದ್ವಿ, ಡಬಲ್ ಬಾಂಡ್ ಬಂತು, ಹೌದಾ? ಈಗ ಮೇಜರ್ ಪ್ರಾಡಕ್ಟ್ ಯಾವುದು ಅಂತಂದ್ರೆ ಸೆಕೆಂಡ್ ಒನ್ ಈಸ್ ಮೇಜರ್ ಪ್ರಾಡಕ್ಟ್, ದಿಸ್ ಒನ್ ಈಸ್ ಮೈನರ್ ಪ್ರಾಡಕ್ಟ್. ದ ರೀಸನ್ ಫಾರ್ ದಟ್ ಈಸ್ ಹಿಯರ್ ಓನ್ಲಿ ಒನ್ ಸಬ್ಸ್ಟಿಟ್ಯೂಟೆಡ್ ಎಟ್ ದಿಸ್ ಸೈಡ್. ಈ ಸೈಡ್ಗೆ ಒಂದು ಸಬ್ಸ್ಟಿಟ್ಯೂಷನ್ ಇಲ್ಲ, ಬಟ್ ಹಿಯರ್ ಎರಡೂ ಕಡೆ ಸಬ್ಸ್ಟಿಟ್ಯೂಷನ್ ಇದೆ. ನೋಡಿ ಅದಕ್ಕೆ ಸೆಡ್ಜೆಪ್ಸ್ ರೂಲ್ ನ ನೆನಪು ಮಾಡ್ಕೊಳ್ಳಿ. ಇನ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಪ್ರಿಫರ್ಡ್ ಪ್ರಾಡಕ್ಟ್ ಇಸ್ ದಟ್ alkene which has greater number of alkyl group attached to doubly bonded carbon atom. So this should be the rule, Sedgwick rule. ಸೊ ಅದ್ರ ಪ್ರಕಾರ ನಾವು ಮೇಜರ್ ಮೈನರ್ ಪ್ರಾಡಕ್ಟ್ ಅನ್ನ ಬರಿತೀವಿ. ಈಗ ಇದನ್ನ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಅದಕ್ಕೆ ನಾನು ಇದನ್ನ ಇಲ್ಲಿ ಡಿಲೀಟ್ ಮಾಡಿಬಿಡ್ತೀನಿ. ಬಟ್ ಕ್ವಶನ್ ಯಾವ ರೀತಿ ಕೊಡ್ತಾರೆ ನೋಡಿ, ಎಲ್ಲ 1 ಮಾರ್ಕ್ ಕ್ವಶನ್ ಕೇಳಿದ್ದಾರೆ ಇಲ್ಲಿವರೆಗೆ, ಬಹಳ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ ಕೇಳಿದ್ದಾರೆ. ರಿಮೆಂಬರ್ ಲೈಕ್ ದಿಸ್. ನೋಡಿ ಇದು ಕ್ಯಾನ್ಸರ್ ಏನ್ ಬರೀತೀವಿ ಹೇಳಿ ನೋಡೋಣ. ನೇಮ್ ದ ರಿಯೇಜೆಂಟ್ ಯೂಸ್ಡ್ ಇನ್ ಡಿಹೈಡ್ರೋಲೈಸೇಷನ್ ಆಫ್ ಹ್ಯಾಲೋಆಲ್ಕೇನ್ ಆರ್ ವಾಟ್ ಈಸ್ ದ ರಿಯೇಜೆಂಟ್ ಯೂಸ್ಡ್ ಇನ್ ಕನ್ವರ್ಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಟು ಆಲ್ಕೀನ್. ಆಲ್ಕೋಹಾಲಿಕ್ ವರ್ಡ್ ಇಲ್ಲ, ರಾಂಗ್, 0 ಮಾರ್ಕ್ಸ್, ಗೊತ್ತಿರಲಿ. ದೆನ್ ಸೆಕೆಂಡ್, 2 bromopentane heated with alcoholic potassium hydroxide. ಆನ್ಸರ್ ಏನು? 2 bromopentane. ಮೇಜರ್ ಪ್ರಾಡಕ್ಟ್. ಇಲ್ಲಿ Br ಇತ್ತು, ಇಲ್ಲಿ H ಇತ್ತು, ಇದನ್ನ ತೆಗೆದ್ರಿ, ಇಲ್ಲಿ ಡಬಲ್ ಬಾಂಡ್ ಮಾಡಿದ್ರಿ. ಆನ್ಸರ್ ಯಾವುದು? 2 pentene or pent-2ene. Next, name the product formed for the reaction of isopropyl iodide on alcoholic KOH. ಇಲ್ಲೇ ತೋರಿಸ್ತಿಲ್ಲ. 2 bromopropane. So propene is the product. So like this, 3 questions ಕೇಳಿರುವಂತದ್ದು, ಪ್ರೀವಿಯಸ್ ಇಯರ್ ಕೇಳಿರುವಂತ ಕ್ವಶನ್ಸ್. ಅದು ರಿಮೆಂಬರ್, ಪ್ರೀವಿಯಸ್ ಇಯರ್ ಕೇಳಿರುವಂತ ಕ್ವಶನ್. ರೈಟ್, ಎಸ್. ನೆಕ್ಸ್ಟ್ ವಿಲ್ ಮೂವ್ ಟು ರಿಯಾಕ್ಷನ್ಸ್ ವಿತ್ ಮೆಟಲ್ಸ್. ವೆರಿ ಸಿಂಪಲ್. ರಿಯಾಕ್ಷನ್ ವಿತ್ ಸೋಡಿಯಂ ಫಸ್ಟ್ ಒನ್, ಇದನ್ನ ಲಾಸ್ಟ್ ಇಯರ್ ಕಲ್ತಿದ್ದೀರಿ. ಫಸ್ಟ್ ಏನ್ ಮಾಡ್ತೀವಿ, RX ತಗೋತೀವಿ. ರಿಯಾಕ್ಷನ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್, 2 moles of RX, ರೈಟ್? X ಮತ್ತು ಸೋಡಿಯಂ ಸೇರಿ 2NaX ಹೊರಗೆ ಹೋಗ್ಬಿಡ್ತದೆ. You rise to R plus 2NaX. Remember this reaction, this year also they can ask. Remember this year also they can ask. ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಲಾಸ್ಟ್ ಇಯರ್ ಅಂತ ಬಿಡಕ್ ಹೋಗ್ಬೇಡಿ. ಬಟ್ ಇಲ್ಲಿವರೆಗೆ ಕೇಳಿಲ್ಲ ಅಂದ್ರೆ 1 ಮಾರ್ಕ್ಸ್ ಒಂದು ಸಾರಿ ಕೇಳ್ಬಿಟ್ಟಿದ್ದಾರೆ. ಜನರಲ್ ರಿಯಾಕ್ಷನ್ ಬರೀರಿ ಅಂತ ಕೇಳಿದ್ದಾರೆ. ಜನರಲ್ ರಿಯಾಕ್ಷನ್ ಅಂದ್ರೆ ಇದನ್ನೇ ಬರೀಬೇಕು. ಸೊ ದಿಸ್ ಇಸ್ ದ ಜನರಲ್ ರಿಯಾಕ್ಷನ್, RX plus 2Na plus
RX ಅಥವಾ 2RX ಅಂತ ಬರೆದು ನಡೀತದೆ RR plus 2NX. Remember, this is used to prepare higher alkane. This is used to prepare higher alkane, right? So example ನೋಡಿ, CH3Cl plus 2Na ಇದನ್ನ 2 moles ಅಂತ ಹೀಗೂ ಬರೀಬಹುದು, ಬಟ್ ನಮಗೆ ಗೊತ್ತಿರಬೇಕಷ್ಟೇ. Try ether as a solvent CH3CH3 plus 2NaCl. So like this. So Wood's reaction, but least importance. But Wood's reaction is also, it is there for our syllabus this year. This is about reaction with sodium. ಎರಡನೇದು reaction with magnesium. Reaction with magnesium ನೋಡಿ, RX plus Mg in presence of ether. ಬಹಳ ಸಿಂಪಲ್ ಇದು. R ಮತ್ತೆ X ಮತ್ತೆ Mg ಹಾಕಿಬಿಡೋದು. RMgX. ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಕ್ವಶನ್ 1 ಮಾರ್ಕ್ ಕೇಳಿದ್ರು, ಜನರಲ್ ಫಾರ್ಮುಲಾ ಆಫ್ Grignard reagent. General formula of Grignard reagent. Remember, RMgX is nothing but the general formula of Grignard reagent. Very very important. So statement anta kelidre, when alkyl halide react with magnesium in triether to form Grignard reagent. One example nodanತೆ. Remember, RMgX is the general formula which is used in the preparation of organic compound. ಬಹಳಷ್ಟು organic compound ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. So next alcohol phenols chapter ಅಲ್ಲಿ ಹೇಳ್ತೀನಿ ಇದನ್ನ. Alcohol phenols ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ಎಸ್ಟರ್ಸ್ ಪ್ರಿಪರೇಷನ್ ಆಗಿ ಯೂಸ್ ಮಾಡಬಹುದು, ಕಾರ್ಬಾಕ್ಸಿಲಿಕ್ ಆಸಿಡ್ ಪ್ರಿಪರೇಷನ್ ಯೂಸ್ ಮಾಡಬಹುದು, ಅಲ್ಕೇನ್ಸ್ ಪ್ರಿಪರೇಷನ್ ಯೂಸ್ ಮಾಡಬಹುದು. ಸೊ ದಿಸ್ ಇಸ್ ಹ್ಯಾವಿಂಗ್ ಅ ವೈಡ್ ಅಪ್ಲಿಕೇಶನ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇನ್ ಇಂಡಸ್ಟ್ರೀಸ್. ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್. RMgX Grignard reagent. ಸೊ Grignard reagent ಮೇಲೆನೆ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲ್. ಯು ಕ್ಯಾನ್ ಸಿ ದಟ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಆಲ್ ದ ಪ್ರಾಡಕ್ಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಅಂತ ಹೇಳಿ ಸಪರೇಟ್ ವಿಡಿಯೋ ಮಾಡಿದ್ದೀನಿ. Grignard reagent by RH ಅಂತ ಟೈಪ್ ಮಾಡಿ, ಯು ವಿಲ್ ಗೆಟ್ ದಟ್. ಸೊ ವೆರಿ ಇಂಪಾರ್ಟೆಂಟ್. ಮುಂದಿನ ಒಂದು ಅಪ್ಲಿಕೇಶನ್ಸ್ ಏನಿದೆ ಅದು ನಮಗೆ ಬೋರ್ಡ್ ಎಕ್ಸಾಮ್ ಗೆ ಇಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮಾತ್ರ ಇದೆ, ಗೊತ್ತಿರಲಿ ದಟ್. ಸೊ ನಾವು ರಿಮೆಂಬರ್, ಒಂದು ಎಕ್ಸಾಂಪಲ್ ತಗೊಂಡಂತೆ CH3Cl plus Mg, CH3MgCl ಬಂತು, ಇದನ್ನ ನಾವು Grignard reagent ಅಂತ ಕರಿತೀವಿ. ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವ್ಯಾವಾಗ ನಾವು Grignard reagent ಅನ್ನು ಪ್ರಿಪೇರ್ ಮಾಡ್ತೀವಿ, 1 ಮಾರ್ಕ್ ಕ್ವಶನ್ ಇದು. ಯಾವ್ಯಾವಾಗ ನಾವು Grignard reagent ಅನ್ನು ಪ್ರಿಪೇರ್ ಮಾಡ್ತೀವಿ, ವಿ ಹ್ಯಾವ್ ಟು ಅವಾಯ್ಡ್ ಟ್ರೇಸಸ್ ಆಫ್ ಮಾಯಿಶ್ಚರ್. Even a traces of moisture, remember H2O, even a small amount of water also should not be present in the reaction mixture. ಗೊತ್ತಿರಲಿ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಈಥರ್ ನ ಯೂಸ್ ಮಾಡಿದ್ವಿ ಇಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಈಥರ್ ನ ಹಾಕಿದಾಗ ವಾಟರ್ ನ ರಿಮೂವ್ ಮಾಡಿಬಿಡ್ತದೆ ಅದು. ವಾಟರ್ ಇವನ್ ಸ್ಮಾಲ್ ಪರ್ಸೆಂಟೇಜ್ ಕೂಡ ಇದು ಆಗಿಲ್ಲ. ರೀಸನ್ ಫಾರ್ ದಟ್ ಇಸ್, ರಿಮೆಂಬರ್ ದಿಸ್ ರಿಯಾಕ್ಷನ್. ಯಾವ್ಯಾವಾಗ ವಾಟರ್ ಇದೆ, RMgX ಫಾರ್ಮ್ ಆಗಿರೋದು ವಾಟರ್ ಜೊತೆ ರಿಯಾಕ್ಟ್ ಆಗಿ RH plus MgOH ಆಗ್ತದೆ. RH is nothing but remember ಹೈಡ್ರೋಕಾರ್ಬನ್ ಆಗ್ತದೆ. ಹೈಡ್ರೋಕಾರ್ಬನ್ ಕನ್ವರ್ಟ್ ಆಗಿಬಿಡ್ತದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, CH3MgBr plus H2O give rise to CH4 plus MgBrOH. ಈ ರೀತಿ ಪ್ರಾಡಕ್ಟ್ ಬರ್ತದೆ. ರಿಡಕ್ಷನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಆಕ್ಚುಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ತಗೊಂಡು ಮಾಡಿದ್ವಿ. ಇಲ್ಲಿ ಬೇರೆ ಬೇರೆ ರೆಡ್ಯೂಸಿಂಗ್ ಏಜೆಂಟ್ ತಗೋತೀವಿ. ಜಿಂಕ್ ಅಂಡ್ ಡೈಲ್ಯೂಟ್ HCl ತಗೋಬಹುದು, ಇಲ್ಲ ಟಿನ್ HCl ತಗೋಬಹುದು, ಎಲ್ಲ LH4 ತಗೋಬಹುದು, ಇಲ್ಲ H2 ನಿಕೆಲ್ ಆರ್ ಸೋಡಿಯಂ ಆಲ್ಕೋಹಾಲ್. ಇವೆಲ್ಲದೂ ಕೂಡ ರೆಡ್ಯೂಸಿಂಗ್ ಏಜೆಂಟ್, ಗೊತ್ತಿರಲಿ. ರೆಡ್ಯೂಸಿಂಗ್ ಏಜೆಂಟ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ರಿಯಾಕ್ಷನ್ ಹೇಗಾಗ್ತದೆ, ಬಹಳ ಸಿಂಪಲ್. RX give rise to RH, RX give rise to RH plus HX is the byproduct. HX is the byproduct. ಸೊ ಇದಕ್ಕೆ ನೀವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆದ್ರೂ ತಗೊಳ್ಳಿ, ಜಿಂಕ್ HCl ಆದ್ರೂ ತಗೊಳ್ಳಿ, SnHCl ಆದ್ರೂ ತಗೊಳ್ಳಿ, ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ನಿಕೆಲ್ ಆದ್ರೂ ತಗೊಳ್ಳಿ, ಸೋಡಿಯಂ ಇನ್ ಆಲ್ಕೋಹಾಲ್ ಆದ್ರೂ ತಗೊಳ್ಳಿ, ಯಾವ್ದು ಬೇಕಾದ್ರೂ ತಗೊಳ್ಳಿ, ರಿಡಕ್ಷನ್ ಆಗ್ತದೆ. ಅಲ್ಕೇನ್ಸ್ ಆರ್ ಗೋಯಿಂಗ್ ಟು ಫಾರ್ಮ್ ಫ್ರಮ್ haloalkanes. This completes 4 types of reaction: nucleophile substitution reaction, then elimination reaction, reaction with metals, reduction. ಈಗ ನಾವೇನ್ ಡಿಸ್ಕಸ್ ಮಾಡ್ತೀವಿ, ಬಹಳ ಇಂಟ್ರೆಸ್ಟಿಂಗ್ ಒನ್ ಅಂಡ್ ಇಂಪಾರ್ಟೆಂಟ್ ಒನ್. ಸೊ ಆಪ್ಟಿಕಲ್ ಐಸೋಮರ್ ಅಂತ ನೋಡೋಣ. ಆಪ್ಟಿಕಲ್ ಐಸೋಮರ್, ಆಪ್ಟಿಕಲ್ ಅಂದ್ರೆ ಲೈಟ್, ಹೌದಾ? ಇದು ಲೈಟ್ ಗೆ ಸಂಬಂಧಪಟ್ಟಿರೋದು. ಐಸೋಮರ್ ಅಂತಂದ್ರೆ ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ಐಸೋಮರ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ಡಿಫರೆಂಟ್ ಸ್ಟ್ರಕ್ಚರ್ಸ್ ಇದ್ರೆ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಡಿಫರೆಂಟ್ ಸ್ಟ್ರಕ್ಚರ್ಸ್ ಇದ್ರೆ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಡಿಫರೆಂಟ್ ಅರೇಂಜ್ಮೆಂಟ್ ಆಫ್ ದ ಆಟಮ್ಸ್ ಇದ್ರೆ, ಅರೇಂಜ್ಮೆಂಟ್ ಆಫ್ ದ ಆಟಮ್ಸ್ ಇನ್ ದ 3-dimensional ಸ್ಪೇಸ್ ಅಂತ ಕರಿತೀವಿ, ಅದು ಇದ್ರೆ ಸ್ಟೀರಿಯೋ ಐಸೋಮೆರಿಸಮ್. ಸ್ಟೀರಿಯೋ ಐಸೋಮೆರಿಸಮ್. ಲಾಸ್ಟ್ ಇಯರ್ ನೀವು ಸ್ಟೀರಿಯೋ ಐಸೋಮೆರಿಸಮ್ ಅಂಡರ್ ಜಾಮೆಟ್ರಿಕಲ್ ಐಸೋಮೆರಿಸಮ್ ಅಂತ ಕಲ್ತಿದ್ರಿ, ನೆನ್ಪು ಮಾಡ್ಕೊಳ್ಳಿ. ಸಿಸ್ ಅಂಡ್ ಟ್ರಾನ್ಸ್ ಅಂತ ಕಲ್ತಿದ್ರಿ. ಜಾಮೆಟ್ರಿಕಲ್ ಐಸೋಮೆರಿಸಮ್ ಅಲ್ಲಿ ಸಿಸ್ ಅಂಡ್ ಟ್ರಾನ್ಸ್ ಅಂತ ಕಲ್ತಿದ್ರಿ. ಈ ವರ್ಷ ಆಪ್ಟಿಕಲ್ ಐಸೋಮೆರಿಸಮ್ ಕಲಿತಾ ಇದೀವಿ ಅಷ್ಟೇ, ರೈಟ್? ಸೊ ಇದನ್ನ ನಾವು ಸ್ಟೀರಿಯೋ ಅಂದ್ರೆ 3-dimensional ರೀಜನ್ ನಲ್ಲಿ
ಅರೇಂಜ್ಮೆಂಟ್ ಆಫ್ ದ ಗ್ರೂಪ್ ಆಫ್ ಆಟಮ್ಸ್ ವಿಲ್ ಬಿ ಡಿಫರೆಂಟ್. ಈಗ ಆಪ್ಟಿಕಲ್ ಐಸೋಮರ್ಸ್ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಾವು ಲೈಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ನಾನು ಫಿಸಿಕ್ಸ್ ಅಲ್ಲಿ ಹೋಗೋದಿಲ್ಲ, ಈಗ ಫಿಸಿಕ್ಸ್ ಹೋಗೋದಿಲ್ಲ, ನಮಗೆ ಇಷ್ಟೇ ಬೇಕು. ಫಸ್ಟ್ ಐ ವಾಂಟ್ ಟು ಪ್ರಿಪೇರ್ ಫಾರ್ಮ್ ಪ್ರೊಡ್ಯೂಸ್ ಪ್ಲೇನ್ ಪೊಲರೈಸ್ಡ್ ಲೈಟ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಪ್ಲೇನ್ ಪೊಲರೈಸ್ಡ್ ಲೈಟ್. ಹಾಗಾದ್ರೆ ವಾಟ್ ಈಸ್ ದಿಸ್ ಪ್ಲೇನ್ ಪೊಲರೈಸ್ಡ್ ಲೈಟ್? ನೋಡಿ, ಜನರಲಿ ರಿಮೆಂಬರ್, ಲೈಟ್ ವಿಲ್ ಬಿ ಪ್ರೆಸೆಂಟ್ ಇನ್, ಅಂದ್ರೆ ಲೈಟ್ ವಿಲ್ ಬಿ ಮೂವಿಂಗ್ ಇನ್ ಆಲ್ ದ ಪಾಸಿಬಲ್ ಡೈರೆಕ್ಷನ್ಸ್. So because it is associating with magnetic field and electric field. ಹೌದಾ? So plane polarized light ಅಂತಂದ್ರೆ has oscillations or vibrations in only one plane, that is called as plane polarized light, and it is produced by passing ordinary light through Nicol prism ಅಂತ ಕರಿತೀವಿ. ನೀವು ಪ್ರಿಸಮ್ ಅನ್ನು ನೋಡಿರ್ತೀರಿ ಫಿಸಿಕ್ಸ್ ಲ್ಯಾಬ್ ಅಲ್ಲಿ. ದಿಸ್ ಇಸ್ ನಥಿಂಗ್ ಬಟ್ ಪ್ರಿಸಮ್. ಸೊ ನಿಕೋಲ್ ಪ್ರಿಸಮ್ ಅಂತ ಕರಿತೀವಿ. ನಿಕೋಲ್ ಅನ್ನೋನು ಮೊದಲು ಪ್ರಿಪೇರ್ ಮಾಡಿರುವಂತದ್ದು. ಸೊ ನಿಕೋಲ್ ಪ್ರಿಸಮ್ ಥ್ರೂ ಪಾಸ್ ಮಾಡಿದಾಗ ಡಿಫರೆಂಟ್ ವೇವ್ ಲೆಂತ್, ಅಂದ್ರೆ ಡಿಫರೆಂಟ್ ಆಸಿಲೇಷನ್ ಇರುವಂತಹ ಲೈಟ್ಸ್ ಒಂದು ಆಸಿಲೇಷನ್ ಆಗಿ ಕನ್ವರ್ಟ್ ಆಗ್ತದೆ. ನಿಮ್ಗೆ ಹೇಳ್ತೀನಿ ನೋಡಿ, ಇಲ್ಲಿ ಇದು ನೋಡಿ, ಕರೆಕ್ಟ್ ಆಗಿ ನೋಡಿ, ಇದು ಡಿಫರೆಂಟ್ ಆಸಿಲೇಷನ್ ಇದೆ. ಹೌದಾ? ಇಟ್ ಈಸ್ ಇನ್ ದ ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್, ಜೆಡ್ ಡೈರೆಕ್ಷನ್ ಲೈಕ್ ದಟ್. ಸೊ ಇದು ನಾಟ್ ಪ್ಲೇನ್ ಪೊಲರೈಸ್ಡ್ ಲೈಟ್, ಇದು ನಾರ್ಮಲ್ ಲೈಟ್, ಆರ್ಡಿನರಿ ಲೈಟ್. Now this ordinary light is passed through Nicol prism. ನೋಡಿ, Nicol prism. So this light is passed through Nicol prism. Nicol prism ಅಂದ್ರೆ ಇಲ್ಲಿ ಇಡ್ತೀವಿ, ಇದನ್ನ ತಂದು ಇಲ್ಲಿ ಇಡೋದು. ಪೊಲರೈಸರ್ ಅಂತ ಏನಿದೆಯಲ್ಲ, ಇಟ್ ಇಸ್ ನಥಿಂಗ್ ಬಟ್ Nicol prism. We have kept this Nicol prism here. ಇಲ್ಲಿ ನೋಡಿ, ಡಿಫರೆಂಟ್ ಡೈರೆಕ್ಷನ್ ದಲ್ಲಿ ಲೈಟ್ ಇತ್ತು ಈ ರೀತಿ. ಈಗ ಇದು ಕನ್ವರ್ಟ್ ಆಗಿ ಒಂದೇ ಡೈರೆಕ್ಷನ್ ಅಲ್ಲಿ ಆಗ್ತದ ಲೈಟ್. ಇದನ್ನ ನಾವು ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂತ ಕರಿತೀವಿ. ರಿಮೆಂಬರ್, ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂತ ಕರಿತೀವಿ. ಸೊ ಆಪ್ಟಿಕಲ್ ಐಸೋಮರ್ಸ್ ಗೆ ಪ್ಲೇನ್ ಪೊಲರೈಸ್ಡ್ ಲೈಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತಂದ್ರೆ, ನಾರ್ಮಲ್ ಲೈಟ್ ಅನ್ನು ನಿಕೋಲ್ ಪ್ರಿಸಮ್ ಥ್ರೂ ಪಾಸ್ ಮಾಡ್ತೀವಿ. ನಾರ್ಮಲ್ ಲೈಟ್ ಅಂದ್ರೆ ಈ ರೀತಿ ಇರ್ತದೆ, ಈ ರೀತಿ ಇರುವಂತ ನಾರ್ಮಲ್ ಲೈಟ್ ಅನ್ನ ನಿಕೋಲ್ ಪ್ರಿಸಮ್ ಥ್ರೂ ಪಾಸ್ ಮಾಡಿದಾಗ ಯು ವಿಲ್ ಗೆಟ್ ಒನ್ ಡೈರೆಕ್ಷನ್ ಲೈಕ್ ದಿಸ್. ಅದನ್ನು ನಾವು ಡೈಗ್ರಾಮೆಟಿಕಲಿ ಹೀಗೆ ತೋರಿಸ್ತೀವಿ ನಾವು ಜನರಲಿ, ಲೈಕ್ ದಿಸ್. ರಿಮೆಂಬರ್, ಒನ್ ಡೈರೆಕ್ಷನ್ ಅಂತ ಹೇಳಿ ನಾವು ಈ ರೀತಿ ತೋರಿಸಿರ್ತೀವಿ, ಗೊತ್ತಿರಲಿ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈ ರೀತಿ ತೋರಿಸಿರ್ತೀವಿ ಅಂತಂದ್ರೆ ಡೈರೆಕ್ಷನ್ ಒಂದೇ ಡೈರೆಕ್ಷನ್ ಇದೆ ಅಂತ ಅರ್ಥ. So otherwise we could have show that in the different directions like this. Remember, before ordinary light ಅಂದ್ರೆ ಹೀಗೆ, ordinary light ಅಂದ್ರೆ ಹೀಗೆ, ಅದು ಒಂದು ಡೈರೆಕ್ಷನ್ ಅಲ್ಲಿ ಕನ್ವರ್ಟ್ ಆಗ್ತದೆ. ಅದನ್ನ ನಾವು ಪೊಲರೈಸ್ಡ್ ಲೈಟ್ ಅಂತ ಕರಿತೀವಿ. ಈಗ ಇಂತಹ ಪೊಲರೈಸ್ಡ್ ಲೈಟ್ ಅನ್ನ when it is passed through the compound, ಯಾವ ಕಂಪೌಂಡ್? ಹ್ಯಾಲೋ ಅಲ್ಕೇನ್ಸ್ ಇರಬಹುದು, ಯಾವುದೇ ಕಂಪೌಂಡ್ ಇರಬಹುದು, ಅದು ಕಂಡೀಷನ್ ಹೇಳ್ತೀನಿ ನಾನು. such compounds, the some compounds which can rotate that plane polarized light. Whenever you pass this plane polarized light through the compound, that compound can rotate the plane polarized light. ನೀವು ಹೇಳ್ಬೋದು, ಸರ್ ನಮ್ಮ ಕಣ್ಣಿಗೆ ಹೆಂಗ್ ಕಾಣಿಸ್ತದೆ ಹಂಗಾದ್ರೆ? ರಿಮೆಂಬರ್, ಪ್ಲೇನ್ ಪೊಲರೈಸ್ಡ್ ಲೈಟ್ ರೊಟೇಟ್ ಆಗೋದು ನಿಮಗೆ ಪೊಲಾರಿಮೀಟರ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಇಂದ ಕಾಣಿಸ್ತದೆ. ಪೊಲಾರಿಮೀಟರ್ ಅದು ನಿಮ್ಮ ಜನರಲ್ ಸೆಕೆಂಡ್ PUC ಲ್ಯಾಬ್ ಅಲ್ಲೂ ಕೂಡ ಕಾಣಿಸೋದಿಲ್ಲ, ನಿಮ್ಗೆ ಇಲ್ಲ, ಅದು ನಮಗೆ ಉಪಯೋಗ ಇಲ್ಲ. ಬಟ್ ರಿಮೆಂಬರ್, ಪೊಲಾರಿಮೀಟರ್ ನೀವು ಹೈಯರ್ ಕ್ಲಾಸಸ್ MSc ಫಿಸಿಕ್ಸ್ ಅಲ್ಲಿ ನಿಮಗೆ ತೋರಿಸ್ತಾರೆ. ಯು ಕ್ಯಾನ್ ಸಿ ದಟ್. ಸೊ ಆ ಪೊಲಾರಿಮೀಟರ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಥ್ರೂ ನೀವು ನೋಡಿದಾಗ ಈ ಪೊಲರೈಸ್ಡ್ ಲೈಟ್ ರೊಟೇಟ್ ಆಗೋದು ಕಾಣಿಸ್ತದೆ. ಸಚ್ ಕಂಪೌಂಡ್ಸ್ ವಿಚ್ ಕ್ಯಾನ್ ರೊಟೇಟ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಇಸ್ ಕಾಲ್ಡ್ ಆಸ್ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್. ರಿಮೆಂಬರ್, ಎಲ್ಲಾ ಕಂಪೌಂಡಿಗೆ ಪಾಸಿಬಿಲಿಟಿ ಇಲ್ಲ. ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ ಅಂದ್ರೆ ದ ಕಂಪೌಂಡ್ ವಿಚ್ ವಿಲ್ ರೊಟೇಟ್ ದಿಸ್ ಪ್ಲೇನ್ ಪೊಲರೈಸ್ಡ್ ಲೈಟ್. ಯಾವ ಕಂಪೌಂಡ್ ಅಂತ ಮುಂದೆ ನೋಡೋಂತ ಕಂಡೀಷನ್ ಹೇಳ್ತೀನಿ. ಬಟ್ ಕಂಪೌಂಡ್ ವಿಚ್ ರೊಟೇಟ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಇಸ್ ನೋನ್ ಆಸ್ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್. Remember, phenomena is called as optical activity. This phenomena is called as optical activity. ಈ ಕಂಪೌಂಡ್ಸ್ ಅನ್ನ ನಾವು ಆಪ್ಟಿಕಲ್ ಆಕ್ಟಿವ್ ಅಂತ ಕರಿತೀವಿ, ನಥಿಂಗ್ ಬಟ್ ಆಪ್ಟಿಕಲ್ ಐಸೋಮರ್ಸ್ ಅಂತ ನಾವು ಕರಿತೀವಿ. Okay, now angle by which the plane polarized light is rotated is measured with the help of polarimeter. Angle by which ಅಂತಂದ್ರೆ ಇಲ್ಲಿ ಎರಡೇ ನೋಡ್ತೀವಿ. ಒಂದು ಪ್ಲೇನ್ ಪೊಲರೈಸ್ಡ್ ಲೈಟ್ ಈಸ್ ರೊಟೇಟಿಂಗ್ ಇನ್ ದ ರೈಟ್ ಡೈರೆಕ್ಷನ್, ಇನ್ನೊಂದು ಲೆಫ್ಟ್ ಡೈರೆಕ್ಷನ್. ರಿಮೆಂಬರ್, ಇದು ರೊಟೇಟ್ ಆಗ್ತಾ ಇಲ್ಲ ಅಂದ್ರೆ ವೆರಿ ಸಿಂಪಲ್, ಆಪ್ಟಿಕಲ್ ಆಕ್ಟಿವಿಟಿ ಇಲ್ವೇ ಇಲ್ಲ. ರೈಟ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಆಗಬಹುದು, ಇಲ್ಲ ಅಂದ್ರೆ ಲೆಫ್ಟ್ ಡೈರೆಕ್ಷನ್ ದಲ್ಲಿ ರೊಟೇಟ್ ಆಗಬಹುದು. ಯಾವುದೋ ಒಂದು ಡೈರೆಕ್ಷನ್ ದಲ್ಲಂತೂ ಆಗ್ಲೇಬೇಕು. ಅಂತಹ ಆ ರೊಟೇಷನ್ ಅನ್ನು ಅಬ್ಸರ್ವ್ ಮಾಡೋದು ಕಾಲ್ಡ್ ಆಸ್ ಪೊಲಾರಿಮೀಟರ್. ಈಗ ನೋಡಿ, ವೆರಿ ಇಂಪಾರ್ಟೆಂಟ್, ಇದು ಕರೆಕ್ಟ್ ಆಗಿ ನೋಡಿ. ದ ಕಂಪೌಂಡ್ ವಿಚ್ ರೊಟೇಟ್ಸ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಟು ದ ರೈಟ್ ಡೈರೆಕ್ಷನ್ ಇಸ್ ಕಾಲ್ಡ್ ಆಸ್ ಡೆಕ್ಸ್ಟ್ರೋರೋಟೇಟರಿ. ಏನಂತ ಹೇಳ್ತೀವಿ? ಡೆಕ್ಸ್ಟ್ರೋ ರೊಟೇಟರಿ. ಸೊ ಬ್ರಾಕೆಟ್ ಅಲ್ಲಿ ನೋಡಿ, ಸ್ಮಾಲ್ ಡಿ ಅನ್ನ ಇಂಡಿಕೇಟ್ ಮಾಡ್ತೀವಿ. ವಿಲ್ ಕಾಲ್ ಇಟ್ ಆಸ್ ಡೆಕ್ಸ್ಟ್ರೋ ರೊಟೇಟರಿ. ಸ್ಮಾಲ್ ಡಿ ಅಂತಾನೂ ಇರಬಹುದು, ಇಲ್ಲಾಂದ್ರೆ ಪ್ಲಸ್ ಅಂತನಾದ್ರೂ ಇರಬಹುದು. ಫಾರ್ ಎಕ್ಸಾಂಪಲ್, ಈ ರೀತಿ ಬಂದ್ರೆ ಪ್ಲಸ್ ಲ್ಯಾಕ್ಟಿಕ್ ಆಸಿಡ್ ಅಂತ ಬಂದ್ರೆ
ಪ್ಲಸ್ ಲ್ಯಾಕ್ಟಿಕ್ ಆಸಿಡ್ ಅಂತ ಬಂದ್ರೆ ನೋಡಿ ಈ ರೀತಿ ಬಂದ್ರೆ ದ ಮೀನಿಂಗ್ ಇಸ್ ದಟ್ ದಿಸ್ ಲ್ಯಾಕ್ಟಿಕ್ ಆಸಿಡ್ ಇಸ್ ರೊಟೇಟಿಂಗ್ ದ ಪ್ಲೇನ್ ಪೊಲರೈಸ್ಡ್ ಲೈಟ್ ಇನ್ ದ ರೈಟ್ ಡೈರೆಕ್ಷನ್ ಅಂತ ಮೀನಿಂಗ್. ಇದ ಏನಾದ್ರೂ ಇಫ್ ದ ಐಸೋಮರ್ ನಥಿಂಗ್ ಬಟ್ ದಟ್ ಕಂಪೌಂಡ್ ವಿಚ್ ರೊಟೇಟ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಇನ್ ದ ಲೆಫ್ಟ್ ಡೈರೆಕ್ಷನ್ ಏನಂತ ಕರಿತೀವಿ ಲಿವೋ ರೊಟೇಟರಿ. ನೋಡಿ ಲಿವೋ ರೊಟೇಟರಿ ಅಂತ ಕರಿತೀವಿ. ಲಿವೋ ರೊಟೇಟರಿ ಎಲ್ ಇಸ್ ದ ಸಿಂಬಾಲ್ ಅಥವಾ ಮೈನಸ್ ಅಂತಾನು ಬರೀಬಹುದು. ಎಲ್ ಅಂತನಾದ್ರೂ ಬರೀಬಹುದು, ಮೈನಸ್ ಅಂತನಾದ್ರೂ ಬರೀಬಹುದು. ಲಿವೋ ರೊಟೇಟರಿ. ಸೊ ಡೆಕ್ಸ್ಟ್ರೋ ರೊಟೇಟರ್ ಅಂದ್ರೆ ರೈಟ್ ಡೈರೆಕ್ಷನ್, ಲಿವೋ ಅಂದ್ರೆ ಲೆಫ್ಟ್ ಡೈರೆಕ್ಷನ್. ಕನ್ಫ್ಯೂಸ್ ಆಗ್ತದೆ, ಮತ್ತೆ ಕನ್ಫ್ಯೂಸ್ ಆಗ್ತದೆ. ಆಗ್ಲಿ ಹೇಗೆ ನೆನ್ಪಿಟ್ಕೊಳ್ಳೋದು? ಎಲ್ ಮೀನ್ಸ್ ಎಲ್, ಲಿವೋ ಮೀನ್ಸ್ ಲೆಫ್ಟ್, ಇನ್ನೊಂದು ಡೆಕ್ಸ್ಟ್ರೋ, ಎರಡೇ ಆಪ್ಷನ್ ಅದು ಉಳಿದಿದ್ದು. ಲಿವೋ ಮೀನ್ಸ್ ಲೆಫ್ಟ್, ಡಿ ಮೀನ್ಸ್ ಡೆಕ್ಸ್ಟ್ರೋ. ಸೊ ದಟ್ ಈಸ್ ರೈಟ್ ಡೈರೆಕ್ಷನ್. ರೈಟ್ ಅಂದ್ರೆ ಡೆಕ್ಸ್ಟ್ರೋ, ಲೆಫ್ಟ್ ಅಂದ್ರೆ ಲಿವೋ. ಎಲ್ ನೋಡಿ ಲಿವೋ, ಹೌದಾ? ಈ ರೀತಿ ನೆನ್ಪಿಟ್ಕೋಬಹುದು. ಸೊ ನಾವು such plus minus isomer ಅಂದ್ರೆ dextrorotatory and negative, that is levorotatory compounds are called as optical isomers ಅಂತ ಕರಿತೀವಿ. optical isomers ಅಂತ ಕರಿತೀವಿ. and the phenomenon is termed as optical isomerism. optical isomerism ಇನ್ನು ನಾ ಕಂಡೀಷನ್ ಹೇಳಿಲ್ಲ, ಹೇಳ್ತೀನಿ, ಬಟ್ ಇಷ್ಟು ನೆನ್ಪಿಟ್ಕೊಳ್ಳಿ. ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂದ್ರೆ ಸಿಂಗಲ್ ಡೈರೆಕ್ಷನ್ ಇರಬೇಕು. ಆಸಿಲೇಷನ್ ಆರ್ ವೈಬ್ರೇಷನ್ ಇನ್ ದ ಸೇಮ್ ಡೈರೆಕ್ಷನ್, ಒನ್ ಡೈರೆಕ್ಷನ್. such light is rotated by the compounds called as optically active compounds or optical isomers. The phenomena is called as optical activity. It is identified by polarimeter. If the compound rotates plane polarized light in the right direction, called as dextrorotatory. Left direction is called as levorotatory. Dextro idre plus, levo idre minus. ಈಗ ಆ ಮೈನಸ್ ಪ್ಲಸ್ ಕಾಂಪೌಂಡ್ಸ್ ಅನ್ನು ನಾವು ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ ಅಂತ ಕರಿತೀವಿ. and the phenomenon is called as optical isomerism. Each and every compound in which there is a dextrorotatory and levorotatory. So a compound ಅಲ್ಲಿ ಈಗ ಲ್ಯಾಕ್ಟಿಕ್ ಆಸಿಡ್ ಅಂತ ಹೇಳಿದೆ, ಹೌದಾ? ಲ್ಯಾಕ್ಟಿಕ್ ಆಸಿಡ್ ಅಲ್ಲಿ ರಿಮೆಂಬರ್ ದಿಸ್ ಕ್ಯಾನ್ ರೊಟೇಟ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಇನ್ ದ ಡೆಕ್ಸ್ಟ್ರೋ. ಇಲ್ಲಿ ಡೆಕ್ಸ್ಟ್ರೋನೇ ಯಾಕೆ, ಲಿವೋನೇ ಯಾಕೆ ಅನ್ನೋದಕ್ಕೆ ಪರ್ಟಿಕ್ಯುಲರ್ ರೀಸನ್ ಅಂತ ಏನಿಲ್ಲ, ಬಟ್ ಇಟ್ ವಿಲ್ ರೊಟೇಟ್ ಪ್ಲೇನ್ ಪೊಲರೈಸ್ಡ್ ಲೈಟ್. ದಟ್ ಈಸ್ ಬಿಕಾಸ್ ದೇರ್ ಇಸ್ ಅ ಒನ್ ಕಂಡೀಷನ್ ಇನ್ ದಟ್. ಅದು ರೈಟ್ ಆರ್ ಹೋಗ್ಬೋದು, ಲೆಫ್ಟ್ ಆರ್ ಹೋಗ್ಬೋದು. ಬಟ್ ಜನರಲಿ ಯಾವುದೇ ಕಂಪೌಂಡ್ ತಗೊಂಡ್ರು ಕೂಡ ರಿಮೆಂಬರ್ ಹಿಯರ್ there is no 100% dextro, you will never get. ಯಾವುದೇ ಕಂಪೌಂಡ್ ತಗೊಂಡು ಏನಾಗ್ತದೆ, ಅದ್ರೊಳಗೆ ಒಂದಷ್ಟು ಪರ್ಸೆಂಟೇಜ್ ಡೆಕ್ಸ್ಟ್ರೋ ಇರ್ತದೆ, ಒಂದಷ್ಟು ಪರ್ಸೆಂಟೇಜ್ ಲಿವೋ ಇರ್ತದೆ. ಸೊ ಲ್ಯಾಕ್ಟಿಕ್ ಆಸಿಡ್ ಒಳಗೆ ಇಟ್ ಮೇ ಬಿ 85% ಕಂಪೌಂಡ್ ಕ್ಯಾನ್ ಶೋ ಡೆಕ್ಸ್ಟ್ರೋ, 15% ಕ್ಯಾನ್ ಶೋ ಲಿವೋ. ಸೊ ಆ ಡೆಕ್ಸ್ಟ್ರೋ ಮತ್ತು ಲಿವೋ ಇವು ಎರಡು ತೋರಿಸಬೇಕು ಅಂತಂದ್ರೆ there is a one condition called chirality. ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಈಗ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಇಲ್ಲಿರಲಿ. ನೋಡಿ, ಇಟ್ ಹ್ಯಾಸ್ ಬೀನ್ ಫೌಂಡ್ ದಟ್ ಆಪ್ಟಿಕಲ್ ಆಕ್ಟಿವಿಟಿ ಆಫ್ ಕಂಪೌಂಡ್ ಮಸ್ಟ್ ಬಿ ಕೈರಲ್. ದ ಕಂಪೌಂಡ್ ಮಸ್ಟ್ ಬಿ ಕೈರಲ್. ಯಾಕಂದ್ರೆ ಇದು ಫಸ್ಟ್ ಹೊಸ ವರ್ಡ್ ಇದು ನಮಗೆ ಸೆಕೆಂಡ್ PUC ಅಲ್ಲಿ. ಕೈರಲ್, ರಿಮೆಂಬರ್ ಕೈರಲ್ ಇರಲೇಬೇಕು. ಆಪ್ಟಿಕಲ್ ಆಕ್ಟಿವಿಟಿ ಇರಬೇಕು ಅಂದ್ರೆ ದಟ್ ಶುಡ್ ಬಿ ಕೈರಲ್. ಹಾಗಾದ್ರೆ ಕೈರಲ್ ಅಂದ್ರೆ ಏನು? ಕೈರಲ್ ಅಂತಂದ್ರೆ ಬಹಳ ಸಿಂಪಲ್. ದ ಆಬ್ಜೆಕ್ಟ್ ವಿಚ್ ಈಸ್ ನಾನ್ ಸೂಪರ್ ಇಂಪೋಸಬಲ್ ಆನ್ ಇಟ್ಸ್ ಮಿರರ್ ಇಮೇಜ್ ಈಸ್ ಸೆಡ್ ಟು ಬಿ ಕೈರಲ್. ರಿಮೆಂಬರ್ ಅದೇನಂತ ಹೇಳ್ತೀನಿ, ನಾನ್ ಸೂಪರ್ ಇಂಪೋಸಿಬಲ್ ಅಂದ್ರೆ ಏನಂತ ಹೇಳ್ತೀನಿ. ಆಬ್ಜೆಕ್ಟ್ ವಿಚ್ ಈಸ್ ನಾನ್ ಸೂಪರ್ ಇಂಪೋಸಬಲ್ ಆನ್ ಇಟ್ಸ್ ಮಿರರ್ ಇಮೇಜ್ ಈಸ್ ಕಾಲ್ಡ್ ಆಸ್ ಕೈರಲ್. ದ ಪ್ರಾಪರ್ಟಿ ಆಫ್ ಬೀಯಿಂಗ್ ಕೈರಲ್ ಇಸ್ ನೋನ್ ಆಸ್ ಕೈರಾಲಿಟಿ. ಇವೆಲ್ಲ 1 ಮಾರ್ಕ್ ಕ್ವಶನ್ ಇದು ಗೊತ್ತಿರಲಿ. 1 ಮಾರ್ಕ್ ಕ್ವಶನ್, ವಾಟ್ ಈಸ್ ಕೈರಲ್ ಅಂತ ಕೇಳಿದ್ರೆ, an object which is non superimposable on its mirror image is called as chiral and the property is being chiral. ಆ ಕಂಪೌಂಡ್ ಕೈರಲ್ ಆಗ್ತದ ಅಂದ್ರೆ ಅದು ಕೈರಾಲಿಟಿ ಅಂತ ಕರಿತೀವಿ ನಾವು. ಹಾಗಾದ್ರೆ ಫಸ್ಟ್ ನೋಡೋಣಂತೆ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್ ಅಂದ್ರೆ ಏನು. ಸಿ, ಅದಕ್ಕೆ ಒಂದು ಎಕ್ಸಾಂಪಲ್ ಫಸ್ಟ್ ಹೇಳ್ಬಿಡ್ತೀನಿ. ಸಿ, ವೆರಿ ಸಿಂಪಲ್ ಎಕ್ಸಾಂಪಲ್. ನಾನು ಈ ಬಾಟಲ್ ಅನ್ನ ತಗೊಂಡೆ, ಓಕೆ, ಬಾಟಲ್ ತಗೊಂಡೆ, ಅದಕ್ಕೆ ಒಂದು ಮಿರರ್ ಇಮೇಜ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಯು ಕೀಪ್ ದಿಸ್ ಬಾಟಲ್ ಆನ್ ದಿಸ್ ಬಾಟಲ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮಿರರ್ ಇಮೇಜ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ಮೇಲೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಸೂಪರ್ ಇಂಪೋಸೆಬಲ್ ಅಂದ್ರೆ ಒಂದರ ಮೇಲೆ ಒಂದನ್ನ ಹಾಕಿದಾಗ ಐಡೆಂಟಿಕಲ್ ಆಗ್ಬಿಡ್ತಿದ್ದು, ಹೌದಾ? ಐಡೆಂಟಿಕಲ್ ಆಗ್ಬಿಡ್ತು. ದಿಸ್ ವಿ ಕಾಲ್ ಇಟ್ ಆಸ್ ಸೂಪರ್ ಇಂಪೋಸಿಬಲ್. ಯಾವುದೇ ಕಂಪೌಂಡ್ ಇರಲಿ, ರಿಮೆಂಬರ್ ಆಪ್ಟಿಕಲ್ ಆಕ್ಟಿವಿಟಿ ಅನ್ನೋದು ಇನ್ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲೂ ಬರ್ತದೆ, ಆರ್ಗ್ಯಾನಿಕ್ ಅಷ್ಟೇ ಅಲ್ಲ. ಯಾವುದೇ ಕಾಂಪೌಂಡ್ ಇದ್ರು, ಇಫ್ ದಟ್ ಕಂಪೌಂಡ್ ಈಸ್ ರಿಮೆಂಬರ್ ಕೈರಲ್ ಅಂದ್ರೆ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್ ಇರಬೇಕು. ರಿಮೆಂಬರ್ ಇದು ಅಖೈರಲ್ ಅಂತ ಕರಿತೀವಿ ನಾವು. ಅಖೈರಲ್ ಅಂದ್ರೆ ಕೈರಲ್ ಇಲ್ಲ, ಇದು ಐಡೆಂಟಿಕಲ್, ಹೌದಾ? ಒಂದು ಬಾಟಲ್ ಅನ್ನು ಒಂದು ಬಾಟಲ್ ಮೇಲೆ ಹಾಕ್ಬಿಟ್ಟೆ ಅಂದ್ರೆ ಬಾಟಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಿರರ್ ಇಮೇಜ್ ವಿಚ್ ಈಸ್ ಒನ್ ಆನ್ ದ ಅದರ್ ಕಂಪ್ಲೀಟ್ಲಿ ಐಡೆಂಟಿಕಲ್. ದಟ್ ವಿ ಕಾಲ್ಡ್ ಆಸ್ ಸೂಪರ್ ಇಂಪೋಸಿಬಲ್. ನಾನ್ ಸೂಪರ್ ಇಂಪೋಸಿಬಲ್ ಅಂದ್ರೆ ಹೀಗಿಟ್ರಿ, ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್. ಬಟ್ ಇದು ಇದರ ಮಿರರ್ ಇಮೇಜ್, ಅದನ್ನ ಒಂದ್ರ ಮೇಲೆ ಒಂದಿಟ್ರಿ, ಸೊ ಎಕ್ಸಾಕ್ಟ್ಲಿ ಸೇಮ್ ಆಗ್ಲಿಲ್ಲ
ಆಯ್ತು ಅಂದ್ರೆ ಸೂಪರ್ ಇಂಪೋಸಿಬಲ್, ಆಗ್ಲಿಲ್ಲ ನಾನ್ ಸೂಪರ್ ಇಂಪೋಸಿಬಲ್. ಸಚ್ ನಾನ್ ಸೂಪರ್ ಇಂಪೋಸಿಬಲ್ ಈಸ್ ಕಾಲ್ಡ್ ಆಸ್, ರಿಮೆಂಬರ್, ಕೈರಲ್, ಅಂಡ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಕೈರಾಲಿಟಿ. ಕೈರಾಲಿಟಿ. ಈಗ ಹಾಗಾದ್ರೆ ನಾವು ಕಂಪೌಂಡ್ ಕೊಟ್ಟಾಗ, ಯಾವುದೋ ಕಂಪೌಂಡ್ ಕೊಟ್ಟಾಗ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಬಂದಾಗ, ರಿಮೆಂಬರ್, ಕೈರಲ್ ಇರಬೇಕು ಅಂದ್ರೆ ಕಂಪೌಂಡ್ ಶುಡ್ ಹ್ಯಾವ್ ಅಸಿಮೆಟ್ರಿಕ್ ಕಾರ್ಬನ್ ಅಥವಾ ಕೈರಲ್ ಕಾರ್ಬನ್ ಅಂತ ಕರಿತೀವಿ. ರಿಮೆಂಬರ್, ಅಸಿಮೆಟ್ರಿಕ್ ಕಾರ್ಬನ್ ಅಥವಾ ಕೈರಲ್ ಕಾರ್ಬನ್. ಸೊ ಎಲ್ಲಿ ಕೈರಲ್ ಕಾರ್ಬನ್ ಇರ್ತದೆ ಅದು ವಿಚ್ ಡಸ್ ನಾಟ್ ಹ್ಯಾವ್ ಪ್ಲೇನ್ ಆಫ್ ಸಿಮೆಟ್ರಿ. ಪ್ಲೇನ್ ಆಫ್ ಸಿಮೆಟ್ರಿ ಇರೋದಿಲ್ಲ. ಪ್ಲೇನ್ ಆಫ್ ಸಿಮೆಟ್ರಿ ಅಂದ್ರೆ ಏನು? ಪ್ಲೇನ್ ಆಫ್ ಸಿಮೆಟ್ರಿ ಅಂತಂದ್ರೆ ವೆನ್ object is cannot be cut into two same half. This we call it as plane of symmetry. The non-plane of symmetry does not have another meaning. But plane of symmetry ಅಂತಂದ್ರೆ when object is cut, so cut ಮಾಡಿದಾಗ ಎರಡು ಎಕ್ಸಾಕ್ಟ್ ಈಕ್ವಲ್ ಬರ್ತದೆ, ಅದನ್ನು plane of symmetry ಅಂತ ಹೇಳ್ತೀವಿ. Does not have ಅಂದ್ರೆ it cannot give that same ಎರಡು ಪಾರ್ಟ್ ಎಕ್ಸಾಕ್ಟ್ಲಿ ಸೇಮ್ ಪಾರ್ಟ್ ಆಗ್ಬೋದು. ಸೊ ಅದಕ್ಕೆ ನಾವು ಅಸಿಮೆಟ್ರಿಕ್ ಕಾರ್ಬನ್ ಇರಲೇಬೇಕು ಅಂತ ಹೇಳ್ತೀವಿ. ಕಂಪೌಂಡ್ ಕೊಟ್ಟಾಗ ನಮ್ಮ ಹತ್ರ ನಾವೇನು ಮಿರರ್ ಇಟ್ಟು ಇಮೇಜ್ ತಗೊಂಡು ಅದನ್ನ ನಾವು ಒಂದ್ರ ಮೇಲೆ ಒಂದು ನೋಡಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀವಿ, ಈಸಿ ಐಡೆಂಟಿಫೈ ಮಾಡೋದಕ್ಕೆ ಕಂಪೌಂಡ್ ಇನ್ ವಿಚ್ ಕಾರ್ಬನ್ ಶುಡ್ ಬಿ ಕೈರಲ್ ಅಂದ್ರೆ ಅಸಿಮೆಟ್ರಿಕ್ ಕಾರ್ಬನ್. ಅಸಿಮೆಟ್ರಿಕ್ ಕಾರ್ಬನ್ ಅಂದ್ರೆ ಬಹಳ ಇಂಪಾರ್ಟೆಂಟ್, 1 ಮಾರ್ಕ್ಸ್ ಒಂದ್ಸಲ ಕೇಳಿದ್ನ. ಅಸಿಮೆಟ್ರಿಕ್ ಕಾರ್ಬನ್ ಅಥವಾ ಕೈರಲ್ ಕಾರ್ಬನ್ ಅಂದ್ರೆ, ಸೊ ವೆರಿ ಸಿಂಪಲ್ ನೋಡಿ, ಒಂದು ಕಾರ್ಬನ್ ಅಟ್ಯಾಚ್ಡ್ ಟು 4 ಡಿಫರೆಂಟ್ ಆಟಮ್ಸ್ ಆರ್ ಗ್ರೂಪ್ಸ್ ಕಾಲ್ಡ್ ಆಸ್ ಕೈರಲ್ ಕಾರ್ಬನ್. ನೋಡಿ, ಒಂದು ಕಾರ್ಬನ್ ಅಟ್ಯಾಚ್ಡ್ ಟು 4 ಡಿಫರೆಂಟ್ ಗ್ರೂಪ್ ಆಫ್ ಆಟಮ್. 4 ವ್ಯಾಲೆನ್ಸ್ ಇರ್ತದೆ, 4 ಬಾಂಡ್ ಇರ್ತದೆ. ಆ 4 ಬಾಂಡ್ ಡಿಫರೆಂಟ್ ಇರಬೇಕು. ರಿಮೆಂಬರ್, ಇದು ಡಬಲ್ ಬಾಂಡ್, ಟ್ರಿಬಲ್ ಬಾಂಡ್ ಇದ್ದು ಆಪ್ಟಿಕಲ್ ಐಸೋಮರೇ ಬರೋದಿಲ್ಲ. ಆಪ್ಟಿಕಲ್ ಐಸೋಮರ್ ಇರಬೇಕು ಅಂದ್ರೆ ಸಿಂಗಲ್ ಬಾಂಡ್ ಇರ್ತದೆ. ಸಿಂಗಲ್ ಬಾಂಡ್ ಅಂದ್ರೆ ಒಂದು ಕಾರ್ಬನ್ 4 ವ್ಯಾಲೆನ್ಸಿ, 4 ಸಪರೇಟ್ ಇರಬೇಕು, ಬೇರೆ ಬೇರೆ ಇರಬೇಕು. ನೋಡಿ, ಇದು ಬೆಸ್ಟ್ ಎಕ್ಸಾಂಪಲ್. ಅಸಿಮೆಟ್ರಿಕ್ ಕಾರ್ಬನ್ ಒಂದು ಹೈಡ್ರೋಜನ್, ಒಂದು COH, ಒಂದು CH3, ಒಂದು NH. ಈ ರೀತಿ ಯಾವ್ದಾದ್ರು ತಗೊಳ್ಳಿ, ಒಂದು H, ಒಂದು CH3, ಒಂದು Br, ಒಂದು Cl, ಇವೆಲ್ಲ ಏನು ಕೈರಲ್ ಕಾರ್ಬನ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಗೊತ್ತಿಲ್ಲ. ಕೈರಲ್ ಕಾರ್ಬನ್ ಅಂತ 1 ಮಾರ್ಕ್ಸ್ ಕೇಳಿದಾಗ ದ ಕಾರ್ಬನ್ ಆಟಮ್ ವಿಚ್ ಇಸ್ ಸರೌಂಡೆಡ್ ಬೈ 4 ಡಿಫರೆಂಟ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಕಾಲ್ಡ್ ಆಸ್ ಕೈರಲ್ ಕಾರ್ಬನ್ ಅಥವಾ ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕರಿತೀವಿ. ಈಗ ಯಾವ ಕಂಪೌಂಡ್ ಆಪ್ಟಿಕಲ್ ಆಕ್ಟಿವಿಟಿ ತೋರಿಸ್ತದ ಅಂತ ಅಂದ್ರೆ ಕೈರಲ್ ಕಾರ್ಬನ್ ಇದ್ರೆ, ಯಾವ ಕಂಪೌಂಡ್ ತೋರಿಸೋದಿಲ್ಲ ಅಂದ್ರೆ ಕೈರಲ್ ಕಾರ್ಬನ್ ಇಲ್ಲದೆ ಇದ್ರೆ. ರೈಟ್, ದಿಸ್ ಇಸ್ ಆಪ್ಟಿಕಲ್ ಐಸೋಮರಿಸಮ್ ಕಂಡೀಷನ್. ಒಂದು ಎಕ್ಸಾಂಪಲ್ ತಗೊಂಡಿರ್ತೀನಿ ನಿಮಗೆ. ನೋಡಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದು ಅಂತ ತಗೊಂಡ್ರೆ, ಈಗ ಟರ್ಷರಿ ಬ್ಯೂಟೈಲ್ ಹ್ಯಾಲೈಡ್ ಅಂತ ತಗೊಳ್ಳಿ. CH3 Cl, ಹೌದಾ? Cl, right? So now you can say in this particular case there is no chiral carbon, hence this will not exhibit optical isomerism. Now CH Cl, ನೋಡಿ, ಇದು ಕೂಡ there is no chiral carbon, it will not exhibit any optical activity. There is no chiral carbon. ಅದೇ ನಾವು H C2H5 CH3 Cl, ಇದು ನೋಡಿ, ಈ alkyl halide chiral carbon ಇದೆಯಾ? This compound can exhibit optical isomerism. So that particular compound which is rotating plane polarized light is also called as optical isomers ಅಂತ ಹೇಳ್ತೀವಿ. is also called as, remember, enantiomer ಅಂತ ಕರಿತೀವಿ. So in this particular case ಇದನ್ನ ಹೇಳ್ಬೋದು ನಾವು. ಇಲ್ಲೇನು ಹೇಳಿದ್ನಲ್ಲ, ಇಲ್ಲಿ ನೋಡಿ, optically active isomer which are having non superimposable mirror images are called as enantiomer. ಅದು ಡೆಫಿನೇಷನ್ ಇಲ್ಲಿ ಇದೆಯಾ ಅಂತ ನೋಡಿದೆ, ಇಲ್ಲ, ಇಲ್ಲೇ ಬರೆಯೋಣಂತೆ. ಸೊ ಇಲ್ಲಿ ಎನಾನ್ಶಿಯೋಮರ್ ಗೆ ಡೆಫಿನೇಷನ್ ಏನಂತಂದ್ರೆ, ನಿಮ್ಮ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ ನಾನು. ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ಸ್ ವಿಚ್ ಆರ್ ನಾನ್ ಸೂಪರ್ ಇಂಪೋಸಬಲ್ ಆನ್ ಇಟ್ಸ್ mirror image are called as optically active compound which are non superimposable on its mirror image are called as enantiomer. See, enantiomer ಅಂದ್ರೆ ಒಂದೇ, optical active compound ಅಂದ್ರೆ ಒಂದೇ, ಬಟ್ ಇನ್ನೊಂದು ವರ್ಡ್ ಆಡ್ ಮಾಡ್ತೀವಿ ಅಲ್ಲಿ, non superimposable mirror image ಇಡಬೇಕು. Remember, enantiomers are having same physical and chemical property, but only the thing is they rotate the plane polarized light to the same extent but in opposite direction. If one enantiomer is dextro, ಇನ್ನೊಂದು we call it as leo. ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಕಂಪೌಂಡ್ ಅನ್ನು ತಗೋತೀವಿ ನಾವು. ಫಾರ್ ಎಕ್ಸಾಂಪಲ್ ನೋಡಿ, CH CH3 Cl C2H5, ಇದಕ್ಕೆ ಒಂದು ಮಿರರ್ ಇಮೇಜ್ ಅನ್ನು ಬರೀತೀವಿ. ಮಿರರ್ ಇಮೇಜ್ ಬರೆದ್ರೆ ನೋಡಿ ಏನಾಗ್ತದೆ, ಸೊ ದಿಸ್ ಸೈಡ್ CH3 ಬರ್ತದೆ, ಇಲ್ಲಿ Cl ಬರ್ತದೆ, ಇಲ್ಲಿ C2H5 ಬರ್ತದೆ. ಇದು ಎನಾನ್ಶಿಯೋಮರ್, ಹೌದಾ? ಅಂದ್ರೆ ಇದು ಆಪ್ಟಿಕಲಿ ಆಕ್ಟಿವ್ ಐಸೋಮರ್. ಇದು ಪ್ಲಸ್, ಇದು ಮೈನಸ್, ಅಂದ್ರೆ ಇದು ಡೆಕ್ಸ್ಟ್ರೋ, ಇದು ಲಿವೋ. ಸರ್ ಹೇಳ್ಬೋದು ನೀವು, ಸರ್ ನಿಮಗೆ ಈ ಕಡೆ ಇರೋದು ಡೆಕ್ಸ್ಟ್ರೋ ಅಂತ ಹೇಗೆ ಗೊತ್ತಾಯ್ತು? ರಿಮೆಂಬರ್, ಅದು ಗೊತ್ತಾಗೋದಿಲ್ಲ. ಆದ್ರೆ ಏನು ಕಂಡೀಷನ್ ಏನು, ಒಂದು ಡೆಕ್ಸ್ಟ್ರೋ ಇದ್ಮೇಲೆ ಇನ್ನೊಂದು ಲಿವೋ ಇದ್ದೇ ಇರ್ತದೆ ಅಂತ. ಒಂದು ಡೆಕ್ಸ್ಟ್ರೋ ಇದ್ಮೇಲೆ ಇನ್ನೊಂದು ಲಿವೋ ಇದ್ದೇ ಇರ್ತದೆ. ಒಂದು ಮಿರರ್ ಇಮೇಜ್ ಡೆಕ್ಸ್ಟ್ರೋ ಇದ್ರೆ ಇನ್ನೊಂದು ಮಿರರ್ ಇಮೇಜ್ ಲಿವೋ ಇರ್ತದೆ. ಸೊ ನಿಮಗೆ ಬೇಡ ಇದನ್ನ ಸರ್ ನಾ ಮೈನಸ್ ಅಂತ ತಗೋತೀನಿ, ಇದನ್ನ ಪ್ಲಸ್ ಅಂತ ತಗೋತೀನಿ, ನೋ ಪ್ರಾಬ್ಲಮ್ ಎಟ್ ಆಲ್, ಅದನ್ನು ತಗೋಬಹುದು. ಬಟ್ ಒಂದು ಮಿರರ್ ಇಮೇಜ್ ಡೆಕ್ಸ್ಟ್ರೋ ಇದ್ರೆ ಇನ್ನೊಂದು ಲಿವೋ ಇರ್ತದೆ. ರಿಮೆಂಬರ್, ಸ್ಮಾಲ್ ಎಲ್ ಸ್ಮಾಲ್ ಡಿ. ಈ ಪೇರ್ಸ್ ಅನ್ನು ನಾವು ಎನಾನ್ಶಿಯೋಮರ್ ಅಂತ ಕರಿತೀವಿ. ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಒನ್ ಈಸ್ ಡೆಕ್ಸ್ಟ್ರೋ, ಒನ್ ಈಸ್ ಲಿವೋ. ನೌ ರಿಮೆಂಬರ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್
ಇನ್ನೊಂದು ವರ್ಡ್ ಬರ್ತದೆ ಇಲ್ಲಿ ರೆಸಮಿಕ್ ಮಿಕ್ಸ್ಚರ್ ಅಂತ ಹೇಳಿ. ರೆಸಮಿಕ್ ಮಿಕ್ಸ್ಚರ್ ಅಂತ ಅಂದ್ರೆ ರಿಮೆಂಬರ್ ಇನ್ ದಿಸ್ ಕೇಸ್ ಇಫ್ the mixture containing two enantiomer in the equal amount we call it as racemic mixture. If the mixture containing two enantiomer in the equal amount, for example, remember 50% of X compound rotates plane polarized light in plus direction under dextro, exactly 50% of X will rotate Leo. Andre idara mirror image idu. So E compound the overall optical activity is remember zero optical activity. ಯಾಕಂದ್ರೆ ಇಲ್ಲಿ ಇರುವಂತಹ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಒಂದು ಕಂಪೌಂಡ್ 50% ರೊಟೇಟ್ ಅಂದ್ರೆ 50% ಕಂಪೌಂಡ್ ಡೆಕ್ಸ್ಟ್ರೋ ರೊಟೇಟ್ ಮಾಡ್ತಾ ಇದೆ, 50% ಕಂಪೌಂಡ್ ಲಿವೋ ರೊಟೇಟ್ ಮಾಡ್ತಾ ಇದೆ ಅಂದ್ರೆ ನ್ಯೂಟ್ರಲೈಸ್ ಆಗಿಬಿಡ್ತದೆ. ಅದು rotation illa antalla, but it looks like there is no rotation. Such mixtures are called as racemic mixture. Bahala famous example, famous definition is 1 marks ಗೆ. Such mixtures are called as racemic mixtures annodu gottirli. Racemic mixtures are always optically inactive. Optically inactive, remember that. The process is called as racemization. Process is called as racemization. Andre the process of conversion of this enantiomer into racemic mixture we can call it as racemization. Remember bahala definition kaltvi naviga. ಒಂದು chiral carbon bere, chiral bere. All chiral carbons are chiral, but all chiral we cannot call it as chiral carbon. ಯಾಕಂದ್ರೆ ನಾವು ಕೈಯನ್ನು ಕೂಡ chiral ಅಂತ ಹೇಳ್ಬೋದು. Remember, so ಇದು chiral carbon ಇಲ್ಲ ಇದರಲ್ಲಿ, but chiral ಅಂದ್ರೆ the objects which are non superimposable on its mirror images. Chiral carbon andre the carbon having 4 different groups or the 4 different atoms attached. Asymmetric carbon anta karitivi. Enantiomer antandre optically active compound which are non superimposable mirror image. Non superimposable mirror image no word irlebeku. Racemic mixture andre mixture containing two enantiomer in the equal amount. E word irlebeku illi equal amount anno word irlebeku. Word illa marks illa. Remember racemization and the process of conversion of racemic enantiomer into racemic mixture. This is nothing but optical isomers. Enantiomer definition ಇಲ್ಲಿ add ಮಾಡಿದೀನಿ ನೋಡಿ. The optical isomers which are non superimposable mirror images are called as enantiomer. ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದು ನೋಡಿ ಲ್ಯಾಕ್ಟಿಕ್ ಆಸಿಡ್ ಇದು ಸ್ಟ್ರಕ್ಚರ್ ಹೌದಾ? ಲ್ಯಾಕ್ಟಿಕ್ ಆಸಿಡ್ ಸ್ಟ್ರಕ್ಚರ್ ಇಲ್ಲೊಂದು ಮಿರರ್ ಅನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲೊಂದು ಮಿರರ್ ಅನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಮಿರರ್. ಸೊ ಇದರ ಮಿರರ್ ಇಮೇಜ್ ಇದು. ಕೈರಲ್ ಕಾರ್ಬನ್ ಇದೆ ನೋಡಿ. ಇದು ಕೈರಲ್ ಕಾರ್ಬನ್ ಹೌದಾ? ಸ್ಟಾರ್ ಹಾಕಿದ್ರೆ ಇದು ಕೈರಲ್ ಕಾರ್ಬನ್. So hence we can say this can show optical isomerism. So example is lactic acid. ಇದರಲ್ಲಿ haloalkanes ಇಲ್ಲ, but lactic acid as an example ತಗೊಂಡಿದ್ದು ನಾವು ಇಲ್ಲಿ ಅಷ್ಟೇ. Remember this. Then ಇಲ್ಲಿ ಮೂರು ವರ್ಡ್ ಇಂಪಾರ್ಟೆಂಟ್. ಒಂದು ಇನ್ವರ್ಷನ್, ರಿಟೆನ್ಷನ್ ಅಂಡ್ racemization. Inversion and retention with respect to remember configuration. With respect to configuration ಅಂತ ಕರಿತೀವಿ ನಾವು. Racemization ಅಂತ ಆಲ್ರೆಡಿ ನೋಡಿದ್ವಿ. ಎರಡು 50-50% ಇದ್ರೆ, ಡೆಕ್ಸ್ಟ್ರೋ ಮತ್ತು ಲಿವೋ 50-50% ಇದ್ರೆ racemization ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣಂತೆ. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತಗೋತೀನಿ. ದಟ್ ಈಸ್ ರಿಮೆಂಬರ್ there will be three outcomes for the reaction at an asymmetric carbon. ಯಾವ ಕಡೆ asymmetric carbon ಇರ್ತದೆ, there will be three outcomes of the reaction. ಗೊತ್ತಿರಲಿ. ಸೊ ಈಗ ಇಲ್ಲಿ ನೋಡಿ, ಒಂದು ಇನ್ವರ್ಷನ್ ಅನ್ನೋ ವರ್ಡ್ ಅನ್ನು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಅದನ್ನ ಇನ್ನೊಂದ್ಸಲ ರಿವೈಸ್ ಮಾಡಿಬಿಡ್ತೀನಿ. RX ಹೌದಾ? ಫಾರ್ ಎಕ್ಸಾಂಪಲ್ H here, Cl here. So this reacted with OH minus. OH minus ಎಲ್ಲಿಂದ ಅಟ್ಯಾಕ್ ಮಾಡಿತ್ತು? ಬ್ಯಾಕ್ ಸೈಡ್ ಇಂದ ಅಟ್ಯಾಕ್ ಮಾಡಿತ್ತು. ನಾನು ಪ್ರಾಡಕ್ಟ್ ಡೈರೆಕ್ಟ್ ಪ್ರಾಡಕ್ಟ್ ಬರೀತೀನಿ. ಪ್ರಾಡಕ್ಟ್ ಏನಾಗಿತ್ತು? Cl minus ಹೊರಗೋಯ್ತು. H OH H ಆಯ್ತು. So this was we called as inversion of configuration. Inversion ಬರ್ತದೆ ನೋಡಿ, ಇನ್ವರ್ಷನ್ ಬರ್ತದೆ. ಬಟ್ ಇದು ಕೈರಲ್ ಕಾರ್ಬನ್ ಅಲ್ಲ. ಕೈರಲ್ ಕಾರ್ಬನ್ ಇದ್ರೆ ಯಾವ್ದಾದ್ರೂ ಬರ್ಬೋದು ಆಪ್ಷನ್. ಬಟ್ ಕೈರಲ್ ಕಾರ್ಬನ್ ಇಲ್ಲ. ಫಾಲೋಡ್ ಬೈ SN2 ಮೆಕ್ಯಾನಿಸಮ್, ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್. ಇದು ಇನ್ವರ್ಷನ್ ಅಂದ್ರೆ. ರಿಟೆನ್ಷನ್ ಅಂತಂದ್ರೆ ರಿಮೆಂಬರ್ ಹಿಯರ್ ಇದು ನೋಡಿ, SN1 ಮೆಕ್ಯಾನಿಸಮ್ ನೆನಪು ಮಾಡ್ಕೊಳ್ಳಿ. CS3Br ರಿಯಾಕ್ಟೆಡ್ ವಿತ್ OH minus. ಇದ್ರೊಳಗೆ Br ಹೋಗಿದ್ದೆ ಒಂದು ಸಾರಿ, OH minus ಅಟ್ಯಾಕ್ ಆಗಿದ್ದೆ ಒಂದು ಸಾರಿ. Br ಫಸ್ಟ್ ಸ್ಟೆಪ್ ಅಲ್ಲಿ ಹೋಗ್ಬಿಡ್ತು, OH minus ಸೆಕೆಂಡ್ ಸ್ಟೆಪ್ ಅಲ್ಲಿ ಅಟ್ಯಾಕ್ ಆಯ್ತು. ಸೊ ರಿಮೆಂಬರ್ CH3 OH ಬಂತು. ಇದು ನೋಡಿ, Br ಯಾವ ಸೈಡ್ ಅಟ್ಯಾಚ್ ಇದೆ ಅಲ್ಲೇ OH ಅಟ್ಯಾಚ್ ಇದೆ. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ? ರಿಟೆನ್ಷನ್ ಅಂತ ಕರಿತೀವಿ. ಇದ್ರೊಳಗೆ ರೆಸಮಿಕ್ ಮಿಕ್ಸ್ಚರ್ ಕ್ವಶನ್ ಬರೋದಿಲ್ಲ, ಯಾಕಂದ್ರೆ ಆಪ್ಟಿಕಲ್ ಆಕ್ಟಿವಿಟಿನೇ ಇಲ್ಲ, ಅಸಿಮೆಟ್ರಿಕ್ ಕಾರ್ಬನ್ನೇ ಇಲ್ಲ.
ಈಗ ನಾವೇನ್ ಮಾಡೋಣಂತೆ, ಅಸಿಮೆಟ್ರಿಕ್ ಕಾರ್ಬನ್ ಇರೋ ಒಂದು ಕಂಪೌಂಡ್ ಅನ್ನ ಎಕ್ಸಾಂಪಲ್ ಅಂತ ಹೇಳಿ ತಗೊಳ್ಳೋಣಂತೆ. ಎಕ್ಸಾಂಪಲ್ ಅಂತ ಹೇಳಿ ತಗೊಳ್ಳೋಣಂತೆ, ರೈಟ್? ಸೊ ದಟ್ ಎಕ್ಸಾಂಪಲ್ ಹಿಯರ್. ಸಿ, ಇದರಲ್ಲಿ ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ಅನ್ ಅಸಿಮೆಟ್ರಿಕ್ ಕಾರ್ಬನ್. ಕಾಣಿಸ್ತಾ ಇದೆಯಾ? ಇದು ಕಾರ್ಬನ್ ಸೆಂಟರ್. X1 CH3 1, H1 C2H5 1. ಇಲ್ಲಿ Y ಅನ್ನೋದು ನ್ಯೂಕ್ಲಿಯೋಫೈಲ್. ಜಸ್ಟ್ ಇಮ್ಯಾಜಿನ್, Y ಅನ್ನೋದು ನ್ಯೂಕ್ಲಿಯೋಫೈಲ್. Y ವಿಲ್ ರಿಪ್ಲೇಸ್ X. Y ವಿಲ್ ರಿಪ್ಲೇಸ್ X. A ಅನ್ನ ನಾವು ರಿಮೆಂಬರ್ Y X ಜಾಗದಲ್ಲಿ ಡೈರೆಕ್ಟ್ ಆಗಿ ಹೋಯ್ತು. A ಅನ್ನ ನಾವು ರಿಟೆನ್ಷನ್ ಅಂತ ಕರಿತೀವಿ. ರಿಟೆನ್ಷನ್ ಅಂತ ಕರಿತೀವಿ. Y ರಿಪ್ಲೇಸ್ X. ನೋಡಿ, X ಅಪೋಸಿಟ್ ಬಂತು ಇಲ್ಲಿ Y. X ಅಪೋಸಿಟ್ ಬಂತು ಇಲ್ಲಿ Y. ಸೊ ದಿಸ್ ವಿಲ್ ಕಾಲ್ ಇಟ್ ಆಸ್ ಇನ್ವರ್ಷನ್ ಇನ್ ಕಾನ್ಫಿಗರೇಷನ್. ಇನ್ವರ್ಷನ್ ಇನ್ ಕಾನ್ಫಿಗರೇಷನ್. ರಿಮೆಂಬರ್, ಯಾವಾಗ ದಿಸ್ ಬಿ ಮತ್ತು ದಿಸ್ ಎ 50-50% ಬಂತು, ದಿಸ್ ವಿ ಕಾಲ್ ಇಟ್ ಆಸ್ ರೆಸೆಮಿಕ್ ಮಿಕ್ಸ್ಚರ್. ರೆಸೆಮಿಕ್ ಮಿಕ್ಸ್ಚರ್ ಇದನ್ನ ಇಲ್ಲಿ ಹೇಳಿದೀನಿ ನೋಡಿ. ಇಫ್ ಎ ಇಸ್ ದ ಓನ್ಲಿ compound obtained, retention of configuration. If B is the only compound obtained, inversion of configuration. If both A and B is obtained in the 50-50%, retention of racemization we call it as. The process is called as racemization, racemic mixture, which is optically active you are going to get. Remember, retention ಆದ್ರೂ optically, sorry, racemic mixture ಬಂದಿದ್ದಕ್ಕೆ optically inactive, but ಇದು optically active. ಇದು ಕೂಡ optically active ಗೊತ್ತಿರಲಿ, ಬಟ್ ಇದು optically inactive ಅನ್ನೋದು ಗೊತ್ತಿರಲಿ. optically inactive. Remember, ಇಲ್ಲಿ ತನಕ ನಾವೇನ್ ಡಿಸ್ಕಸ್ ಮಾಡಿದ್ವಲ್ಲ, ಇದರಲ್ಲಿ ಒಂದೊಂದು ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅದು ಯಾವುದು ಅಂದ್ರೆ ರೆಸಮಿಕ್ ಮಿಕ್ಸ್ಚರ್, ರೆಸಮೈಸೇಷನ್, ಕೈರಲ್ ಕಾರ್ಬನ್, ಇಲ್ಲ ಅಸಿಮೆಟ್ರಿಕ್ ಕಾರ್ಬನ್. ಕೈರಲ್ ಅಂದ್ರೆ ಏನು, ಎನಾನ್ಶಿಯಮರ್ ಅಂದ್ರೆ ಏನು, ಇಷ್ಟೇ ನಮಗೆ ಬೇಕಾಗಿದ್ದು ಇಷ್ಟೇ. ಬಟ್ ಇದನ್ನೆಲ್ಲ ನಾಲೆಜ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ರಿಮೆಂಬರ್, ದಿಸ್ ಈಸ್ ದ ಒನ್ ದೇ ವಿಲ್ ನೆವರ್ ಆಸ್ಕ್ ಯು ದ ಎಕ್ಸ್ಪ್ಲೇಷನ್, ಬಟ್ ವಿ ಹ್ಯಾವ್ ಟು ನೋ ಹೌ ದಿಸ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ನಾವ್ ಯು ಕ್ಯಾನ್ ಸೇ, ನಾವ್ ಇವೆಲ್ಲ ಪಾಸಿಬಿಲಿಟಿ ಏನಿದೆಯಲ್ಲ, ಇವೆಲ್ಲ ಪಾಸಿಬಿಲಿಟಿ ಎಲ್ಲಿ ಅಂತ ಅಂದ್ರೆ ದಿಸ್ ಇಸ್ ಓನ್ಲಿ ಇನ್ ಕೇಸ್ ಆಫ್ SN1 ಮೆಕ್ಯಾನಿಸಮ್. ಯಾಕೆ ನೋಡಿ, ಕಾಮನ್ ಸೆನ್ಸ್ ಏನು, ಯಾಕೆ SN2 ಮೆಕ್ಯಾನಿಸಮ್ ಯಾವಾಗ ಆಗ್ತದೆ? ಇಫ್ ದ ಕಂಪೌಂಡ್ ಇಸ್ ಸಿಂಪಲ್. ಸಿಂಪಲ್ ಅಂದ್ರೆ ಮಿಥೈಲ್ ಹೆಲೈಡ್, ಇಥೈಲ್ ಹೆಲೈಡ್. ಹೀಗೆ ನಮಗೆ ಇದು ಕೈರಲ್ ಕಾರ್ಬನ್ ಬರಬೇಕು ಅಂದ್ರೆ, ಅಸಿಮೆಟ್ರಿಕ್ ಕಾರ್ಬನ್ ಬರಬೇಕು ಅಂದ್ರೆ ನಮ್ಮ ಕಂಡೀಷನ್ ಏನು? ಒಂದು ಕಾರ್ಬನ್ಗೆ 4 ಗ್ರೂಪ್ ಅಟ್ಯಾಚ್ ಇರ್ಬೇಕಲ್ಲ. 4 ಸಿಂಪಲ್ ಹೈಡ್ರೋಜನ್ ಅಂತೂ ಸಾಧ್ಯನೇ ಇಲ್ಲ ನಮಗೆ. ಒಂದು ಹೈಡ್ರೋಜನ್ ಇದ್ಮೇಲೆ ಇನ್ನೊಂದು C2H5 ತರಬೇಕು, ನೋಡಿರ್ತಂದಿವಲ್ಲ. ಮತ್ತೊಂದನ್ನ CH3 ತರಬೇಕು, ಮತ್ತೊಂದನ್ನ X ತರಬೇಕು. ಆವಾಗ ಇದರ ಬಲ್ಕಿನೆಸ್ ಜಾಸ್ತಿ ಆಗ್ಬಿಡ್ತದೆ. ಇದು SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್ ಹೋಗುವಂತ ಚಾನ್ಸಸ್ ಬಹಳ ಕಡಿಮೆ ಆಗ್ಬಿಡ್ತದೆ. ಗೊತ್ತಿರಲಿ, SN2 ಮೆಕ್ಯಾನಿಸಮ್ ಚಾನ್ಸಸ್ ಬಹಳ ಕಡಿಮೆ ಆಗ್ತದೆ. ಬಿಕಾಸ್ ಆಫ್ ದಟ್ ರೀಸನ್ SN1 ಅಲ್ಲಿ ಮಾತ್ರ ನಾವು ಈ ರೀತಿ ರಿಟೆನ್ಷನ್, ಇನ್ವರ್ಷನ್ ಅಂಡ್ ರಿಮೆಂಬರ್ ರೆಸಮಿಕ್ ಮಿಕ್ಸ್ಚರ್ ಬಗ್ಗೆ ಡಿಸ್ಕಸ್ ಮಾಡಬಹುದು. ಬಟ್ ಒನ್ಸ್ ಅಗೇನ್ ಇದರೊಳಗೆ ರಿಟೆನ್ಷನ್ ಆಗ್ಬೇಕು ಅಂತಂದ್ರೆ ಅಕೈರಲ್ ಓನ್ಲಿ ಪಾಸಿಬಲ್. ವೆನೆವರ್ ಯು ಟೇಕ್ ಕೈರಲ್, ಆಲ್ವೇಸ್ ಇಟ್ ವಿಲ್ ಎಂಡ್ ಅಪ್ ವಿತ್ ರೆಸಮಿಕ್ ಮಿಕ್ಸ್ಚರ್. ರಿಮೆಂಬರ್ ದಟ್. ಅದನ್ನ ಇನ್ನೊಂದು ರೀತಿ ಹೇಳ್ತೀನಿ ನೋಡಿ, ಇಲ್ಲಿ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸ್ ಆಫ್ ಆಪ್ಟಿಕಲಿ ಆಕ್ಟಿವ್ ಅಲ್ಕೈಲ್ ಹಲೈಡ್, ದ ಪ್ರಾಡಕ್ಟ್ ಫಾರ್ಮ್ಡ್ ಆಸ್ ಅ ರಿಸಲ್ಟ್ SN2 ಮೆಕ್ಯಾನಿಸಮ್ ಇಸ್ ಆಲ್ವೇಸ್ ಇನ್ವರ್ಟೆಡ್ ಕಾನ್ಫಿಗರೇಷನ್. ಇನ್ವರ್ಟೆಡ್ ಬರ್ತದೆ, ದೇರ್ ಇಸ್ ನೋ ಅದರ್ ವೇ. ಯಾಕಂದ್ರೆ ಯಾವಾಗ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗೋದು ಬ್ಯಾಕ್ ಸೈಡ್ ಆಫ್ ದಿ ಹ್ಯಾಲೋಜನ್ ಅಟ್ಯಾಚ್. ಬಟ್ ಇದು ಇಂಪಾರ್ಟೆಂಟ್, 1 ಮಾರ್ಕಿಗೆ 2020 ಒಳಗೆ 1 ಮಾರ್ಕಿಗೆ ಕೇಳಿದ ಕ್ವಶನ್ ಇದು. Always the question was, remember, in case of optically active alkyl halide, why SN1 reactions are accompanied by racemization? Question was like this. Remember, in case of optically active alkyl halide, SN2 ದಲ್ಲಿ ಪ್ರಾಬ್ಲಮ್ ಇಲ್ಲ, always inversion. But SN1 ನಲ್ಲಿ accompanied by racemization give reason. ಎಲ್ಲಿ ನಾರ್ಮಲ್ alkyl halide ಅಲ್ಲ, tertiary alkyl halide ಅಲ್ಲ. tertiary ಅಲ್ಲಿ ಏನು ಬರ್ತದೆ? Always there is a, remember, ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್. SN1 ಹೇಳ್ತಾ ಇದೀನಿ. ಬಟ್ ಆಪ್ಟಿಕಲಿ ಆಕ್ಟಿವ್ ತಗೊಂಡಾಗ ರೆಸಮೈಸೇಷನ್. ಯಾಕೆ ಅಂತ ಅಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಕಾರ್ಬೋಕ್ಯಾಟಿಯಾನ್ ಫಾರ್ಮ್ ಆಗ್ತದೆ. ದ ಕಾರ್ಬೋಕ್ಯಾಟಿಯಾನ್ ಇಸ್, ರಿಮೆಂಬರ್, sp2 ಹೈಬ್ರಿಡೈಸ್. ಆಲ್ವೇಸ್ ರಿಮೆಂಬರ್, ಕಾರ್ಬೋಕ್ಯಾಟಿಯಾನ್ ಹೀಗೆ ಫಾರ್ಮ್ ಆಗ್ತದಲ್ಲ, CH3 C2H5 and H. ದಿಸ್ ಕಾರ್ಬೋಕ್ಯಾಟಿಯಾನ್ ಆಲ್ವೇಸ್ ಇಟ್ ಈಸ್ sp2 ಹೈಬ್ರಿಡೈಸ್. ನಾವು ಲಾಸ್ಟ್ ಇಯರ್ ಕಲ್ತಿದೀವಿ sp2 ಹೈಬ್ರಿಡೈಸ್ಡ್ ಪ್ಲೇನಾರ್ ಇರ್ತದೆ. ಈ ರೀತಿ ಪ್ಲೇನಾರ್ ಇದ್ದಾಗ ನ್ಯೂಕ್ಲಿಯೋಫೈಲ್ ಕ್ಯಾನ್ ಅಟ್ಯಾಕ್ ಫ್ರಮ್ ಫ್ರಂಟ್ ಸೈಡ್ ಆಲ್ಸೋ, ನ್ಯೂಕ್ಲಿಯೋಫೈಲ್ ಕ್ಯಾನ್ ಅಟ್ಯಾಕ್ ಫ್ರಮ್ ಬ್ಯಾಕ್ ಸೈಡ್ ಆಲ್ಸೋ. ಅಂದ್ರೆ ಎರಡು ಚಾಯ್ಸ್ ಬಂದ್ಬಿಡ್ತು, ಆಪ್ಷನ್ ಬಂದ್ಬಿಡ್ತು OH- ಗೆ. ಅವಾಗ ಏನ್ ಮಾಡ್ತದ, ಹಾಫ್ ಪೋರ್ಷನ್ ಬ್ಯಾಕ್ ಸೈಡ್ ಅಟ್ಯಾಕ್ ಆಗ್ತದ, ಹಾಫ್ ಪೋರ್ಷನ್
ಫ್ರಂಟ್ ಸೈಡ್ ಅಟ್ಯಾಕ್ ಆಗ್ತದೆ, ರಿಸಲ್ಟಿಂಗ್ ಇನ್ 50% ಆಫ್ ಇನ್ವರ್ಷನ್, 50% ಆಫ್ ರಿಟೆನ್ಷನ್. ಹೆನ್ಸ್ ರಿಮೆಂಬರ್ ವಿಚ್ ರಿಸಲ್ಟ್ಸ್ ಇನ್ racemic ಮಿಕ್ಸ್ಚರ್. ಹಾಗಾದ್ರೆ 1 ಮಾರ್ಕ್ ಈ ರೀತಿ ಕ್ವಶನ್ ಕೇಳಿದಾಗ ಆಪ್ಟಿಕಲಿ ಆಕ್ಟಿವ್ ಅಲ್ಕೈಲ್ ಅಲೈಡ್ ರಿಯಾಕ್ಷನ್ಸ್ ಆರ್ SN1 ರಿಯಾಕ್ಷನ್ಸ್ ಆರ್ ಅಕಂಪೈನ್ಡ್ ಬೈ ರಸಮೈಸೇಷನ್ ಗಿವ್ ರೀಸನ್ ಅಂತ ಅಂದಾಗ ಇಷ್ಟೇ ಬರೆದ್ರೆ ಸಾಕು. ಇನ್ ಫಸ್ಟ್ ಸ್ಟೆಪ್ ಕಾರ್ಬೋಕ್ಯಾಟಿಯಾನ್ ಫಾರ್ಮ್ಡ್ ಈಸ್ sp2 ಪ್ಲೇನಾರ್, ಇಷ್ಟೇ ಸಾಕು. ಇನ್ ಫಸ್ಟ್ ಸ್ಟೆಪ್ ಕಾರ್ಬೋಕ್ಯಾಟಿಯಾನ್ ಫಾರ್ಮ್ಡ್ ಈಸ್ sp2 ಪ್ಲೇನಾರ್. ಸೊ ಮುಂದಿನ ಕತೆ ಏನೂ ಬೇಡ, ಇಷ್ಟು ಬರೆದ್ರೆ ಸಾಕು ನಮಗೆ, ಯು ವಿಲ್ ಗೆಟ್ ದ ಮಾರ್ಕ್ಸ್. ರಿಮೆಂಬರ್, ವೆರಿ ಇಂಪಾರ್ಟೆಂಟ್, ಕಂಪ್ಲೀಟ್ ಆಗಿ ಓದ್ರಿ. OH minus attaching on the same position of halide ion, same configuration. OH minus attached to the opposite to the halide ion, opposite configuration. 50-50% ಬರೋದಕ್ಕೆ ನಾವು ಇದನ್ನ racemic mixture ಅಂತ ಕರೀತೀವಿ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.